ನಿರ್ದೋಷವಾಕ್ಯತಮಮತ್ತರೆ ಸುವಾಕ್ಯೈ ಅಸ್ಯೋತ್ಥಮಾದಿತಮಶೇಷನಿಶೇಷಕೋಟಿ ವಂದ್ಯಂ ಸದಾ ಪ್ರಿಯತಮಂ ಮನಸ್ಸನ್ನ ತಮೇವ ಶಾಸ್ತ್ರಪ್ರಭವಂ ಬ್ರಾಹ್ಮಣ್ಯ ಜಗದ್ಗುರುಣಾಂ ಗುರುವಂದ್ಯಸೈವ ವಿಶೇಷತೋ ಮೇ ಪರಮಾಕ್ಷ ವಿದ್ಯಾರ್ಥಾಂತರೋ ನಿರ್ಮಪಿ ಚ ಪ್ರಕ್ರಮಾದಿಲಿಂಗೇಭ್ಯೋ ಧಾನ್ಯಾಸ್ಯಾದನುಮಾತತಃ ತಯೇವ ಅನ್ವಯನಾಮಾನಃ ತೈಃ ಸಮ್ಯಕ್ ಪ್ರವಿಚಾರ್ಯತೆ ಇಷ್ಟೇ ಸತ್ತು ಸಮನ್ವಯ ಸಂಕ್ಷೇಪ ಏನಂತ ಉಪಕ್ರಮಾದಿಗಳ ಲಿಂಗಗಳನ್ನು ಉಪಯೋಗಿಸಿ ತಾತ್ಪರ್ಯವನ್ನು ತೀರ್ಮಾನ ಮಾಡಬೇಕು. ಯಾವತ್ತು ಯಾವುದೋ ಯುಕ್ತಿಯನ್ನು ಮಾಡಬಾರ್ದು. ಅನ್ವಯ ಅಂದರೆ ಯುಕ್ತಿ. ಯಾವ ಯುಕ್ತಿ ಅಂತ ಹೇಳಿದರೆ ಉಪಕ್ರಮಾದಿ ರೂಪವಾದ ಯುಕ್ತಿಯೇ ಹೊರತು ಬೇರೆ ಯುಕ್ತಿಗಳ ಭಗವದ್ ವಿಚಾರದಲ್ಲಿ ಅತೀಂದ್ರ ವಿಚಾರದಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿ. ಮುಖ್ಯಾರ್ಥವು ಭಗವಾನ್ ವಿಷ್ಣು. ಹಾಗೆ ಗೊತ್ತಾಗಲಿ ಅಂತ ವಿಚಾರ ಮಾಡಿದರೆ ಸಮ್ಯಕ್ ವಿಚಾರಿತೆ, ಅದಕ್ಕೆ ಸಮನ್ವಯ, ಅದಕ್ಕೆ ಸಮ್ಯಕ್ ವಿಚಾರಿತೆ ಅಂತ ಹೇಳಿ. ಮುಖ್ಯಾರ್ಥೋ ಭಗವಾನ್ ವಿಷ್ಣು ಸರ್ವಶಾಸ್ತ್ರಸ್ಯ ನಾಪರಃ. ಸಕಲ ಶಾಸ್ತ್ರಗಳಿಗೆ ಕೂಡ ಮುಖ್ಯಾರ್ಥ ಯಾರಾಗ್ತಾರೆ? ವಿಷ್ಣುವೇ ಆಗ್ತಾನೆ ಹೊರತು ಹುಡುಗರು ಯಾರು ಆಗಲಿಕ್ಕೆ ಸಾಧ್ಯ ಇಲ್ಲ. ಈಕ್ಷಣಿ ಈಗ ಅದು ಮೇಲೆ ಈಶ್ವರ ತ್ರಿಕರ ಹೇಳ್ತಾರೆ. ವಿಷ್ಣುವಿಗೆ ಈಕ್ಷಣೀಯತ್ರಯೇ ಇಲ್ಲ. ಅದೃಶ್ಯನೇ ಆಗೋದಿಲ್ಲ, ಯಾವ ಶಬ್ದಗಳಿಂದನೂ ವಾಚ್ಯನೇ ಆಗೋದಿಲ್ಲ. ಅಂದಮೇಲೆ ಸಮನ್ವಯ ಮಾಡೋದೇನು ಬಂತು ಅಂತ ಮುಂದಿನ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಪರಮಾತ್ಮ ಈಕ್ಷಣೀಯನಾಗಿದ್ದಾನೆ ಅಂದರೆ ಪರೋಕ್ಷ ಶಬ್ದಗಳಿಂದ ಗೋಚರ, ಅಪರೋಕ್ಷ ಜ್ಞಾನ ಬಂದಾಗ ಪ್ರತ್ಯಕ್ಷಕ್ಕೂ ಗೋಚರ ಆಗ್ತಾನೆ. ವಿಷ್ಣುರು ವಾಚ್ಯೇವ ನಚಾನ್ಯಥ. ಯಾವನು ಈಕ್ಷಣೀಯನಾಗಿರಬೇಕು, ಮೊದಲು ಅವನು ಏನಾಗಿರಬೇಕು? ವಾಚ್ಯನಾಗಿರ್ಬೇಕು. ಲಕ್ಷ್ಯಾರ್ಥ ಬರ್ಬೇಕಾದ್ರೆ ಮೊದಲು ಏನಿರಬೇಕು? ವಾಚ್ಯಾರ್ಥ ಇರಬೇಕು, ಆಮೇಲೆ ಲಕ್ಷ್ಯಾರ್ಥದ ಪ್ರಶ್ನೆ. ಅದು ಗಂಗಾ ತೀರದಿಂದ ಗಂಗಾ ತೀರ ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಗಂಗಾ ತೀರ ಅಂತ ಅರ್ಥ ಮಾಡಿದ್ರೆ ಗಂಗಾ ತೀರ ಅನ್ನೋ ಪದ ಇದೆ ಈ ಮಧ್ಯೆ. ಅದು ಯಾವುದು ವಾಚ್ಯವೇ ಅಲ್ಲೋದು ಲಕ್ಷ್ಯ ಆಗೋ ಸಂಭವನೇ ಇಲ್ಲ. ಇವೆಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್ ಎಲ್ಲ ಹೇಳಿದೆ. ಅಲ್ಲ, ಗಂಗೆ ಹರಿತಾ ಇರೋದು ಅಷ್ಟೇ ಅಲ್ಲ. ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಗಂಗಾ ಪ್ರವಾಹದಲ್ಲಿ ಹಳ್ಳಿ ಅಂದರೆ ಅದಕ್ಕೆ ಅರ್ಥ ಇಲ್ಲ ಅಂಥೇಳಿ ಯಮುನಾಯಾಮ್ ಅಂತ ಮಾಡ್ಲಿಕ್ಕೂ ಬರೋದಿಲ್ಲ. ತೀರ ಅಂತ ಮಾಡಬೇಕೀಗ. ಗಂಗಾ ತೀರ ಅಂತಾನೆ ಮಾಡಬೇಕು. ಗಂಗಾ ತೀರೇ ಘೋಷ ಅಂತ ಹೇಳಬೇಕು. ಆದರೆ ಗಂಗಾ ತೀರ ಅನ್ನೋ ಪದ ಇದೆಯಾ ಇಲ್ಲ? ಗಂಗಾ ಶಬ್ದದಿಂದ ಲಕ್ಷ್ಯವಾದರೆ ಗಂಗಾ ತೀರ ಶಬ್ದದಿಂದ ವಾಚ್ಯ. ಯಾವುದಕ್ಕೆ ವಾಚ್ಯತ್ವನೋ ಇಲ್ಲ, ಅದೇನಾಗೋದಿಲ್ಲ, ಅದಿಲ್ಲ. ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದು? ಒಂದು ಪದ ಅವಾಚ್ಯವಾದ ಪದ ಇಲ್ಲ. ಅಸತ್ತಿಗೂ ವಾಚ್ಯತ್ವ ಇದೆ, ಅಸತ್ ವಸ್ತು ಇಲ್ಲ. ಆದರೆ ಅಸತ್ ಶಬ್ದ ವಾಚ್ಯತ್ವ ಇದೆ. ಅಂದರೆ ಅಸತ್ ಅಂದ್ರೆ ಅರ್ಥನೇ ಆಗ್ತಾ ಇರಲಿಲ್ಲ. ಈ ಶಶವಿಷಾಣ ಪದ ಇದೆಯೋ ಇಲ್ಲೋ, ಶುಕ್ತಿರಹಿತ ಪದ ಇದೆಯೋ ಇಲ್ಲೋ, ಆದರೆ ವಸ್ತು ಇಲ್ಲ. ಆ ಶಬ್ದ ಇದೆ. ಎಲ್ಲದ ವಸ್ತು ಹೆಸರಿರ್ಬೇಕಾದ್ರೆ ಇರೋದಕ್ಕೆ ವಾಚ್ಯತ್ವ ಇಲ್ಲ ಏನರ್ಥ? ಅದು ಸರಿಯ. ಒಂದು ವಸ್ತು ಇಲ್ಲ ಅಂತ ಹೇಳಬೇಕಾದ್ರೂ ವಾಚ್ಯ ಆಗಿರೋ ಫಸ್ಟ್. ಅದು ಒಂದು ಇಲ್ಲಿ ಯಾವುದಿಲ್ಲ ಅಂತ ಹೇಳಿದರೆ ಅವ್ರು ಹೇಳ್ಬೇಕಿದು ಇಲ್ಲ ಅಂತ ಹೇಳ್ಬೇಕು. ಇದು ಅದು ವಾಚ್ಯನೇ. ಯಾರೋ ಇವರು ಅಂತ ಹೇಳಿದೆ, ಹೆಸರು ಗೊತ್ತಿಲ್ಲ, ಅಲ್ಲಿವರೆಗೆ ಏನು ವಾಚ್ಯ ಅವನೀಗ? ಈ ಶಬ್ದದಿಂದ ವಾಚ್ಯ. ಈ ಅಯಂ ಮಯಂ ಅಂತ ಹೇಳ್ತಾ ಕೂತಿರ್ತಾನೆ. ಅಲ್ಲಿದ ಹಸ ಅದು ಹೇಳ್ತಾ ಕೂತಿರ್ತಾನೆ. ಅದರಿಂದ ವಾಚ್ಯ ಅವನು. ಆದರೆ ಇದೆಲ್ಲ ಯಾವುದೋ ಮತ ಅಂತ ಯೋಚನೆ ಮಾಡಬಾರ್ದು. ರ್ಯಾಷನಲ್ ಲಾಸ್ ಇವೆಲ್ಲ. ಒಂದು ವಸ್ತು ಬೇಸಿಕಲಿ ವಾಚ್ಯವಾಗಿಲ್ದ ಹೋದರೆ ಲಕ್ಷ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಹೇಳ್ತಿರೋದು, ಇಲ್ಲ ಅಂತ ಹೇಳ್ತಿರೋಂಥ ವಸ್ತು ಇಲ್ಲವೇ ಇಲ್ಲ. ವಸ್ತು ಒಂದು ಏನಾಗಬೇಕು? ಅದು ವಸ್ತು ಆಯ್ತಲ್ಲ, ಮತ್ತೆ ವಾಚ್ಯ ಆಯ್ತಲ್ಲ. ಆದ್ದರಿಂದ ವಾಚ್ಯತ್ವ ಇಲ್ಲದ ಪದಾರ್ಥ ಇಲ್ಲೇ ಇಲ್ಲ. ಲಕ್ಷ್ಯ ಅಂತ ಹೇಳಿದಾಗಲೂ ಮೊದಲು ವಾಚ್ಯವಾಗಿದ್ದರೆ ಮಾತ್ರ ಲಕ್ಷ್ಯವಾಗುತ್ತೆ, ಹೊರತು ಇಲ್ಲದ ಲಕ್ಷ್ಯನೂ ಆಗೋದಿಲ್ಲ. ಗಂಗಾ ತೀರ ಶಬ್ದ ಇದೆಯೋ ಇಲ್ವೋ? ಗಂಗಾ ಪ್ರವಾಹದಿಂದ ಗಂಗಾ ತೀರ ವಾಚ್ಯ ಅಲ್ಲ, ಗಂಗಾ ತೀರ ಲಕ್ಷ್ಯ. ಆದರೆ ಗಂಗಾ ತೀರ ಶಬ್ದದಿಂದ ವಾಚ್ಯ. ಗೊತ್ತಾಯ್ತಾ? ಅದು ಯಾವುದೇ ಪದಾರ್ಥ ವಾಚ್ಯವೇ ಆಗದೆ ಹೋದರೆ ಲಕ್ಷ್ಯವಾಗ ಸಂಭವ ಇಲ್ಲವೇ ಇಲ್ಲ. ಇದನ್ನೆಲ್ಲ ಹೇಳಿದಾಗ ಜನಕ್ಕೆ ಅರ್ಥ ಆಗೇ ಆಗುತ್ತೆ. ಅದನ್ನು ತಪ್ಪು ಅಂತಾರೆ ಸರಿ ಅಂತ ಹೇಳ್ತಾರೆ. ಅದು ಯಾವುದು ಹೇಳಿದೇನೆ ಬರೀ ಬೈತಿದ್ರೆ ಅದು ಬರೀ ಬೈತಾರೆ ಅಂತಾಗತ್ತೆ ಅಷ್ಟೆ. ಲಕ್ಷ್ಯಸ್ಯ ಪಾಪಿ ದುಷ್ಟಂ ಹಿ ಕಿಂ
ತದಿತ್ಯ ಅನವಸ್ಥಿತಿ ಲಕ್ಷ್ಯತ್ವಂ ಕಾಪಿ ದೃಷ್ಟಂ ಹಿ. ಅದು ನೋಡಿ, ಅದು ಲಕ್ಷ್ಯ, ಅದಕ್ಕೆ ಇನ್ನೊಂದು ಲಕ್ಷ್ಯ ಅದು ಅನವಸ್ಥಾನ ಬರುತ್ತೆ ಅಷ್ಟೇ. ಅಲ್ಲೇ ಒಪ್ಪಿಕೊಂಡ್ರೆ ಪುಣ್ಯ, ಒಪ್ಪಿಕೊಳ್ಳೋದು ಇನ್ನೂ ದೊಡ್ಡ ದೋಷ ಬರುತ್ತೆ. ಕಾನೂನು ಪ್ರಕಾರ ತಪ್ಪು ಮಾಡಿದ್ದೀವಲ್ಲ ಅಂತ ಹೇಳಿದಾಗ ಅದು ವಿಚಾರ ಮಾಡಿಸ್ತಾರೆ. ಕಾನೂನೇ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ದೊಡ್ಡ ಅಪರಾಧ, ಬಹಳ ದೊಡ್ಡ ಅಪರಾಧ ಆಗತ್ತೆ. ಮಾಧುರ್ಯಾದಿ ಆಗ ಒಂದು ಪ್ರಶ್ನೆ ಹೇಳ್ತಾರೆ ನೋಡಿ, ಕೆಲವು ಪದಾರ್ಥ ತಿಂತಾನೆ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ, ಗೊತ್ತಲ್ಲ? ಅವಾಚ್ಯಾಗಲಿಲ್ಲ ಈಗ ಇಂಥ ಉತ್ಸಾಹ. ಇದು ಕಾವ್ಯ, ಅದು ಶಾಸ್ತ್ರ ಅಲ್ಲ, ಅದು ಕಾವ್ಯ. ಇದು ಚೆನ್ನಾಗಿದೆ ವಾಚ್ಯ ಆಗೋಯ್ತಿದೆ ಆಗಲೇ. ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಏನಾಗ್ತಾ ಇಲ್ಲ, ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಬಟ್ ಚೆನ್ನಾಗಿದೆ ಶಬ್ದದಿಂದ ವಾಚ್ಯ ಆಗಿಬಿಟ್ಟಿದೆ ಈಗಾಗಲೇ. ತುಂಬ ಚೆನ್ನಾಗಿದೆ ಅದು ಹೇಳಿಬಿಟ್ಟಿದೆ ಆಗಲೇ. ಆದರೆ ಅದಕ್ಕೆ ಹೆಸರಿಲ್ಲ ಅಂತ ಹೇಳ್ಕೊಳ್ಳೋಕೆ ಹೋಗಬೇಡ. ಅದು ಕೂಡ ಪ್ರತಿಯೊಂದು ಪದಾರ್ಥ ನಾವು ಅವಾಚ್ಯ ಅಂತ ಹೇಳಿ ಕೆಲವೆಲ್ಲ ಹೇಳಕ್ಕೆ ಬರೋದಿಲ್ಲ. ದೇವ್ರ ಬಗ್ಗೆ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಹೇಳ್ತೇವೆ, ದೇವರು ಅಂತ ಹೇಳಿ ಹೇಳ್ತೇವೆ. ಆ ದೃಷ್ಟಿಯಲ್ಲಿ ಅವಾಚ್ಯ, ಅಬ್ಸಲ್ಯೂಟ್ಲಿ ಅವಾಚ್ಯ ಅದನ್ನು ಹೇಳಿ. ರಿಲೇಟಿವ್ ಸೆನ್ಸಲ್ಲಿ ಬೇರೆ. ಅಬ್ಸಲ್ಯೂಟ್ಲಿ ಅವಾಚ್ಯ ಪದಾರ್ಥ ಇದೆಯೋ ಅದನ್ನ ಏನು ಉತ್ತರ ಕೊಡಬೇಕು? ಇಲ್ಲವೇ, ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ನೋಡಿ, ಮಾಧುರ್ಯ ಹಾಲು ರುಚಿ ಇದೆ, ಅದು ಹೆಂಗೆ ಹೇಳ್ತೀರಿ ನೀವು? ಹಾಲಿನ ರುಚಿ ಅಷ್ಟೇ, ಹಣ್ಣಿನ ರುಚಿ ಅಷ್ಟೇ ಅಂತ ಕೇಳಿ ಅದಕ್ಕೂ ಹೆಸರೇ ಅಂತ ಆಚಾರ ಹೇಳ್ತಾರೆ. ಇದು ವೆರಿ ಇಂಟ್ರೆಸ್ಟಿಂಗ್. ಇದು ಅದು ದೃಷ್ಟಾಂತ ಕೊಡಿ. ವಿಷದಂ ಕ್ಷೀರ ಮಾಧುರ್ಯಂ. ಕ್ಷೀರದ ಮಾಧುರ್ಯಕ್ಕೆ ಏನಂತ ಹೇಳಬೇಕು? ವಿಷದ ಅಂತ ಕರಿಬೇಕು, ಗೊತ್ತಾಯ್ತಾ? ಆಮೇಲೆ ಮುಂದೆ ಪನಸಾದಿಗಳಿದೆ, ಅದಕ್ಕೊಂದು ಹೆಸರಿದೆ, ಪ್ರತಿಯೊಂದಕ್ಕೂ ಹೆಸರಿದೆ. ಅದರಿಂದಾಗಿಯೇ ಹೆಸರು ನಮಗೆ ಗೊತ್ತಿಲ್ಲ ಅಂತ ಹೇಳಿಬೇಕಾದ್ರೆ, ತಿಳಿದವ್ರಿಗೆ ಹೊಸ ಪದಾರ್ಥ ಸಿಕ್ಕಿ ಹೆಸರು ಇದ್ದೇ ಇದೆ, ನಮಗೆ ಗೊತ್ತಿತ್ತು ಚೆನ್ನಾಗಿದೆ ಅಂದ್ಬಿಡ್ತೇವೆ ಅಷ್ಟೇ. ಮತ್ತು ನಾಯಿ ಬೊಗಳುತ್ತದೆ ಪದ ಹೇಗಿದೆ ನೋಡಿ. ನಾಯಿ ಧ್ವನಿ ಮಾಡುತ್ತದೆ, ಬೊಗಳು ಅಂದರೆ ಅರ್ಥ ಆಗೋದು. ಆಮೇಲೆ ಕುದುರೆ ಬೊಗಳುತ್ತದೆ ಹೇಳಕ್ಕೆ ಬರಲ್ಲ, ಏನು ಹೇಳ್ಬೇಕು ಅದಕ್ಕೆ? ಹೇಷಾರಭ ಮಾಡೋದು. ಆನೆ ಹೇಳುತ್ತದೆ, ಅದು ಪದಗಳೇ. ಘಂಟಾನಾದ ಬೇರೆ, ಇದ್ರನಾದ ಬೇರೆ, ವೇಣುನಾದ ಬೇರೆ. ಇಲ್ಲದವ್ರು ಯಾರೋ ಕರೆಸಿ ಯಾರೋ ಹೇಳ್ಸ್ಕೊಳ್ಸೋದಾಗಿತ್ತು. ವೇಣುನಾದಕ್ಕೆ ಸ್ಪೆಸಿಫಿಕ್ ಒಂದಿದೆ, ಅದಕ್ಕೆ ಯುನಿಕ್ ಅಂತೀವಲ್ಲ, ಯುನಿಕ್ ಪ್ರತಿಯೊಂದು ಬರೀ ಚೆನ್ನಾಗಿದೆ ಅಲ್ಲ, ಯುನಿಕ್ಕಾಗಿ ಚೆನ್ನಾಗಿ ಹೇಳೋದಕ್ಕೂ ಬರುತ್ತೆ ಅಂತ ಹೇಳಿ ದೃಷ್ಟಾಂತ ಕೊಟ್ಟರು. ಇವೆಲ್ಲ ಅದು ಎಷ್ಟು ನೋಡೋದಕ್ಕೆ ಒಂದೊಂದೇ ವಾಕ್ಯ ಕಾಣುತ್ತೆ, ಎಷ್ಟು ದೊಡ್ಡ ವಿಷಯ ಹೇಳಿದ್ದಾರೆ. ಇಷ್ಟೆಲ್ಲ ಒತ್ತು ಮೇಲೆ ಬ್ರಹ್ಮ ಅವಾಚ್ಯ ಅಂತ ಹೇಳೋಕ್ಕೆ ಹೊರಟೋಯ್ತಲ್ಲಿ ಪೂರ್ತಿಯಾಗಿ. ಮಾಧುರ್ಯಾದಿ ವಿಶೇಷಾಶ್ಚ ತಚ್ಛಬ್ದೈರುದಿತಾ ಸದಾ. ಮಧುರ ಅದೊಂದು ವಾಚ್ಯತ್ವ ಬಂದೋಯ್ತೆ, ಚೆನ್ನಾಗಿದೆ, ಮಧುರವಾಗಿದೆ, ಗೊತ್ತಾಯ್ತಾ? ಕಾಗರ ಎಷ್ಟಿರ್ಬೇಕು ಅಷ್ಟು ಅದು ಒಂದು ಚೆನ್ನಾಗೇ ಇದೆ. ಅದನ್ನು ಹೇಳ್ತಾ ತನಗೆ ಗೊತ್ತಿದ್ದಷ್ಟು ಹೇಳೇ ಬಿಡ್ತಾನೆ ಅವನು. ಪರ್ಯಾತ್ಮತ ಅವನಿಗೆ ಗೊತ್ತಿಲ್ಲ ಅಷ್ಟೇ ಹೊರತು ಏನಿಲ್ಲ, ವಾಚ್ಯ ಅಲ್ಲ ಅಂತ ಹೇಳಬಾರ್ದು, ವಾಚ್ಯವಾಗಿದೆ. ವಾಕ್ಯಾರ್ಥೋಪಿ ವಾಕ್ಯಾರ್ಥ ಶಬ್ದೇನೇ ಓದಿತೋ ಭವೇತ್. ವಾಕ್ಯಾರ್ಥಕ್ಕೆ ವಾಕ್ಯಾರ್ಥ ಅಂತ ಹೇಳಿದ್ರೆ ವಾಕ್ಯಾರ್ಥ ಆಗದೇ ಇಲ್ಲ. ಈ ವಾಕ್ಯಾರ್ಥಗಳಲ್ಲ, ವಾಕ್ಯದ ಅರ್ಥ ವಾಕ್ಯಾರ್ಥ. ನಾವಾಚ್ಯಂ ತೇನ ಕಿಂಚಿತ್ ಸ್ಯಾತ್ ಯತ ಇತ್ಯಾದಿಕೈರ್ವದನ್. ಆದ್ದರಿಂದ ಜಗತ್ತಿನಲ್ಲಿ ಅವಾಚ್ಯ ಅಂತಕ್ಕಂಥ ಒಂದು ವಸ್ತು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಒಂದು ದೃಷ್ಟಾಂತ ಕೊಡ್ತಾರೆ. ಯತ ಅವ್ರು ಅಲ್ಲೇ ಇದೆ ನೋಡಿ, ಅದು ಅಲ್ಲೆಲ್ಲಿ ಬಿಟ್ಟು ಬಿಡಿ. ಈಗ ಅವ್ರು ಅವಾಚ್ಯ ಬ್ರಹ್ಮ ಅಂತ ಹೇಳೋದಕ್ಕೆ ಏನು ಕೊಟ್ಟು ಮಾಡ್ತಾರೆ? ಅದು ಯಾವುದು? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಇದು ಅವ್ರು ಕೋಟ್ ಮಾಡ್ತಾರೆ. ಯಥೋ ವಾಚೋ ನಿವರ್ತಂತೆ. ಆಯ್ತಾ? ಸರಿಯಪ್ಪ, ಇದು ಯಾರನ್ನಿಲ್ಲ ಅಂತ ಹೇಳುತ್ತಪ್ಪ, ಇದು ಯಾರ ವಾಚ್ಯ ಅಂತ ಹೇಳ್ತಾ ಇದೆ ಹೇಳಿ ಈಗ? ಯತಃ, ಯಾವ ಬ್ರಹ್ಮನಿಂದ, ಗೊತ್ತಾಯ್ತಾ? ಬ್ರಹ್ಮ ಎಂಥವನಿದ್ದಾನೆ, ಎಂಥವನವನು? ವಾಚೋ ನಿವರ್ತಂತೆ. ಯಾವ ಪದ ಹೇಳಕ್ಕಾಗದೆ ವಾಪಸ್ ಬಂದ್ಬಿಡುತ್ತೆ. ಅಂದರೆ ವಾಚಲಲ್ಲ ಅಂತ ಆಗಲಿಲ್ಲ, ಪೂರ್ತಿ ಹೇಳೋದಕ್ಕಾಗಲಿಲ್ಲ ಅಂತ ಇರ್ತು. ಅದು ಎತ್ತಂತೆ ಬೋದಾಯ್ತು ಅಲ್ಲಿಗೀಗ. ಇವರು ಯಾರು? ಇನ್ನೊಬ್ರು ನಾನು ಕೇಳಿದ್ದ ಅವ್ರನ್ನೆಲ್ಲ ಇವ್ರನ್ನ ಯಾರು ಅಂತ ಕೇಳ್ತಾ. ಸೊ ಇವ್ರ ಶಬ್ದಕ್ಕೆ ಇವರು ವಾಚ್ಯರಾದ್ರೂ ಇಲ್ಲ. ಈಗ ಇಲ್ಲೋದು ಯಾರು ಹೇಳಿದ್ರು ಕೂಡ ಏನು ಮಾಡ್ತಿದ್ದ ಅವನು? ಸರಿ ಬಿಡಿ ಅಂತಿದ್ದ. ಇಲ್ಲ, ನಾನು ಇವ್ರ ಬಗ್ಗೆ ಕೇಳಿದ್ದು ಅಂತ ಹೇಳಿ, ಇವ್ರ ಬಗ್ಗೆ ಕೇಳಿ ಅಂತ ಹೇಳಿದಾಗ ಏನಾಗ್ತಾರೆ? ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳಬೇಕಾದ್ರೆ ಯು ಆರ್ ಎ ಪರ್ಸನ್, ಯು ಆರ್ ಗಾಟ್ ಒನ್ ನೇಮ್ ಡೆಫಿನೆಟ್ಲಿ ಅಂತ ಅರ್ಥ. ಅದು ನಮಗೆ ಗೊತ್ತಿಲ್ಲ ಹೇಳುವಂತ ಅರ್ಥ ಹೊರತು ಏನಲ್ಲ. ಅದು ಎಲ್ಲರೂ ಅವಾಚ್ಯರು ಅಂತ ಹೇಳ್ಬಿಡ್ತಾರೆ. ಒಂದು ಅಲ್ಲ, ಹೊಸ ಕ್ಲಾಸ್ಗೆ ಎಲ್ಲ ಅವಾಚ್ಯರೇ ಅಂತ ಹೇಳಿ ಶುರು ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಆ ಸ್ಟೂಡೆಂಟ್ಸ್ ಆಗಿ ವಾಚ್ಯರು ಅವ್ರು ಆಗಲೇನೆ, ಗೊತ್ತಾಯ್ತಾ? ಸ್ಟೂಡೆಂಟ್ ವಾಚ್ಯರು ಪ್ರತಿಯೊಬ್ಬರು ಕೂಡ. ಅಂದರೆ ಇದೆಲ್ಲ ಅರ್ಥ ಮಾಡ್ಕೊಂಡಾಗ ಇದನ್ನು ವಿರುದ್ಧ ಮಾಡಲಿಕ್ಕೆ ರ್ಯಾಷನಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ. ಅದನ್ನೆಲ್ಲ ಹೇಳ್ತಾರೆ. ಈ ಬಗ್ಗೆ ಯಾರು ಈ ಬಗ್ಗೆ ಯೋಚನೆ ಮಾಡಲಿಲ್ಲ. ಹೋದಲ್ಲಿ ಎರಡು ವಾಕ್ಯ ಕೊಟ್ಬಿಟ್ಟಿದ್ದಾರೆ, ಬ್ರಹ್ಮವಾಚ್ಯ ಅಂತ ಅವಾಚ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಬ್ರಹ್ಮ ಅವಾಚ್ಯ ಅಂತ ಹೇಳೋದಕ್ಕೆ ಕೊಟ್ಟು ವಾಕ್ಯ ಯಾವುದು? ಯತಃ. ಯತ್ ಶಬ್ದದಿಂದ ಬ್ರಹ್ಮವಾಚ್ಯನ ಹೋದಲ್ಲೋ. ಇಲ್ಲವರು ಬ್ರಹ್ಮವಾಚ್ಯ ಅಂತ ಆಗಲಿ, ಯಾರೋ ವಾಚ್ಯರು ಅಂತ ಆಯ್ತು, ಅವರು ಬ್ರಹ್ಮವಾಚ್ಯರು ಅಂತ ಆಗಲಿಲ್ಲ. ಅದೇ ವಾಕ್ಯ ನೋಡಿ ಇಲ್ಲಿ. ಯಥೋ ಯತ ಇತ್ಯಾದಿ ಕೈರ್ವದನ್. ಯತ ಇತ್ಯಾದಿ ಪದಗಳಿಂದ ಬ್ರಹ್ಮನನ್ನು ಹೇಳಿರ್ಬೇಕಾದ್ರೆ ಬ್ರಹ್ಮ ಅಬ್ಸಲ್ಯೂಟ್ಲಿ ಅವಾಚ್ಯ ಅಂತ ಹೇಳಿಕೊಡು.
ಗೊತ್ತಾಯ್ತಾ? ಸಾಕಲ್ಯನ ಬೇರೆ, ಅಬ್ಸಲ್ಯೂಟ್ಲಿ ಬೇರೆ. ಸಾಕಲ್ಯ ಟೋಟಲಿ ಬೇರೆ. ಇದು ಇಂಪಾಸಿಬಲ್. ವಾಚ್ಯತ್ವ ಇಲ್ವೇ ಇಲ್ಲ ಅಂತ ಹೇಳಿ, ಅದು ಇಲ್ವೇ ಇಲ್ಲ. ಅವಾಚ್ಯತ್ವಂ ಇದೆಲ್ಲ ಏನಿದು ತಿಳ್ಕೊಂಡ್ಬಿಡ್ತಾರೆ. ಕೇಳ್ಕೊಟ್ರು ಆಚಾರ್ಯ ಒಂದೇ ಮಾತು ಹೇಳಿದ್ರು ಭಾಷ್ಯದೊಳಗೆ. ಇದು ಕೇಳಿದ್ರು ಒಂದೇ ಮಾತು ಪ್ರವಾದ ಕೊಡ್ಬೇಕಾದ್ರೆ ಏನು, ಸರ್ವಶಬ್ದ ವಾಚ್ಯಸ್ಯ ಲಕ್ಷಣ ಅಯುಕ್ತೇ ಭಾಷ್ಯದ ಮಾತು ಇಷ್ಟೇ. ಎಕ್ಸ್ಪ್ಲೇನ್ ಮಾಡಿ, ಇದಿಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು. ಅದೆಲ್ಲ ವಿಸ್ತಾರವಾಗಿ ಹೇಳಬೇಕು ಅಂತೇಳಿ ಹೇಳಿದ್ರಲ್ಲ, ಅನುವ್ಯಾಖ್ಯಾನ ವಿಸ್ತಾರ ಕ್ರಿಯತೆ ಸ್ಪಷ್ಟತಾರ್ಥತಃ. ಅದು ಮಾತಿಗೆ ಹುಡುಕ್ತಾ ಹೋಗ್ಬೇಕು, ಅಲ್ಲಿ ಏನು ಹೇಳಿದ್ರು ಇಲ್ಲೇನು ಹೇಳ್ತಾರೆ. ಇಲ್ಲದರೂ ಸ್ಪಷ್ಟತಾ ಅರ್ಥ ಆಗೋದಿಲ್ಲ. ವಿವರಣೆ ಕೊಡ್ಬೇಕಾದ್ರೆ ಮೊದಲು ಏನು ಹೇಳಿದ್ರು ಗೊತ್ತಾದ್ರೆ ವಿವರಣೆ ಆಗುತ್ತೆ. ಅದೇ ಗೊತ್ತಿಲ್ಲದೆ ಹೋದರೆ ವಿವರಣೆ ಆಗೋ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ಆ ರೀತಿ ಓದ್ತಾ ಹೋಗ್ಬೇಕು, ಅದು ಸ್ಟಡಿ ಆಗುತ್ತೆ. ನಾವಾಚ್ಯಂ ತೇನ ಕಿಂಚಿತ್ ಸ್ಯಾತ್ ಯತ ಇತ್ಯಾದಿಕೈರ್ವದನ್ ಅವಾಚ್ಯತ್ವಂ ಕಥಂ ಬ್ರೂಯಾತ್ ಮೂಕೋಹಮಿತಿ ವತ್ ಸುಧೀಹಿ. ನೋಡಿ, ಅವಾಚ್ಯತ್ವಕ್ಕೆ ಒಂದು ಇನ್ನೂ ಅರ್ಥ ಆಗ್ಲಿಕ್ಕೆ ಹೇಳ್ತಾರೆ. ನಾನು ಮೂಕ ಅಂತ ಹೇಳೋನು ತನ್ನ ಮೂಕತ್ವವನ್ನು ಪ್ರೂವ್ ಮಾಡಲಿಕ್ಕೆ ನಾನು ಮೂಕ ಅಂತ ಹೇಳಿದರೆ ಅವ್ರ ಮೂಕದಲ್ಲ ಅಂತ ತಕ್ಷಣ ಹೇಗೆ ಪ್ರೂವ್ ಆಗುತ್ತೋ, ಇದು ಅವಾಚ್ಯ ಅಂತ ಹೇಳಿದಾಗಲೇ ವಾಚ್ಯ ಆಗಿಬಿಟ್ಟಿರ್ತಾರೆ. ಯತಃ ಯಾವ್ದು ಅವಾಚ್ಯ, ಇದು ಅವಾಚ್ಯ ಅಂತ ಕೇಳಿದಾಗಲೇ ಏನಾಯ್ತು ಅದೀಗ. ಇದರ ಅವಾಚ್ಯ ಶಬ್ದ ಯಾವ್ದು ಅವಾಚ್ಯಪ್ಪ ಅಂತ ಹೇಳ್ಬೇಕಲ್ಲ ಕೊನೆ ಪಕ್ಷ. ಈಗ ಬ್ರಹ್ಮ ಅಂತ ಹೇಳಿದಾಗ ಆಯ್ತಲ್ಲ. ಈಗ ಬ್ರಹ್ಮ ಅಂತ ಅವ್ರು ಇದು ಅಂತ ಕರೆಯೋದು, ಬ್ರಹ್ಮ ಅಂತಾನೆ ಕರೆಯೋದು. ಬ್ರಹ್ಮಶಬ್ದ ವಾಚ್ಯನಾದವನು ಬ್ರಹ್ಮನಲ್ಲ, ಇನ್ಯಾರು ಹಾಗಿದ್ರು ಯಾರಿಗೂ ಅವಾಚ್ಯತ್ವ ಹೇಳಿದಾಗಾಯ್ತು. ಬ್ರಹ್ಮನಿಗೆ ಆಗ್ಲಿಲ್ವಲ್ಲ. ಬ್ರಹ್ಮನಿಗೆ ಹೇಳೋದಾದ್ರೆ ಮೂಕೋ, ಒಳ್ಳೆ ದೃಷ್ಟಾಂತ. ಮೂಕೋಹ ಮಿತಿ ಬಂದ್ರೆ ನಾನು ಮೂಕ ಅನ್ನೋ ಮಾತು ಎಷ್ಟು ಅವನ ಮೂಕತ್ವನ ತೆಗೆದುಹಾಕಿಬಿಡುತ್ತೋ ಹಾಗೆ ಇದು ಅವಾಚ್ಯ ಅನ್ನೋ ಪದದಿಂದಲೇ ಇದು ಹೇಳ್ಬಿಟ್ಟು ವಾಚಕ ಆಗಿಬಿಟ್ಟಿದೆ. ಆಗಲೇ ಹೇಳೋದಕ್ಕೆ ಬರೋದಿಲ್ಲ. ಜನ ಏನು ತಿಳ್ಕೊಬಿಟ್ರು, ಆಚಾರ್ಯರೆಲ್ಲ ಏನೋ ಹರಿಸರ್ವೋತ್ತಮ ಹಾಗೆ ಏನೋ ಹೇಳ್ಕೊಂಡು ಹೋಗ್ತಿದ್ದಾರೆ. ಇದು ಮತ, ಇದು ಫಿಲಾಸಫಿ ಎಲ್ಲ ದ್ವಾದ ಮಾಡ ಇವೆಲ್ಲ ಏನಿದೆಲ್ಲ ಯಾರಿಗೂ ಗೊತ್ತಿಲ್ಲ. ಫಿಲಾಸಫಿ ಹೇಳ್ತಾ ಇದ್ದಾರೆ, ಎಲ್ಲರೂ ಒಪ್ಪಲೇಬೇಕಾದದ್ದು ಗೊತ್ತಿಲ್ಲ ಅವ್ರಿಗೆ, ಅದನ್ನು ಹೇಳ್ತಾರೆ. ಇದನ್ನು ಪ್ರೆಸೆಂಟ್ ಮಾಡಿದಾಗ ಅದಕ್ಕೇನಂತ ಕರೀತಾರೆ, ಏನು ಬೇಕಾದಕ್ಕೆ ತಾತ್ವಿಕ ಚಿಂತನೆ ಹೇಗಿತ್ತು ಗೊತ್ತಾಗ. ಅವರು ಬ್ರಹ್ಮ ಅಂತ ಏನೋ ನಾವೆಲ್ಲ ಕರಿತೀವಿ, ಹರಿ ಕೃಷ್ಣ ಅಂದ್ಬಿಡ್ತಾರೆ. ಯಾರೋ ಪರ್ಸನಲ್ ನೇಮ್ ಆಗಿಬಿಡುತ್ತೆ. ಬ್ರಹ್ಮ ಪರ್ಸನಲ್ ನೇಮ್ ಅಲ್ವಾ ಹಾಗಿದ್ರೆ, ಅದು ಪರ್ಸನಲ್ ನೇಮೇ. ಆದರೆ ಯಾವಾಗ ಅದಕ್ಕೆ ಅರ್ಥ ಬರುತ್ತೆ ಪರ್ಸನಲ್ ಆಗೋದಿಲ್ಲ. ಏನಾಯ್ತದ ರ್ಯಾಷನಲ್ ಆಗಿ. ಇದೆಲ್ಲ ಆಕ್ಷೇಪ ಮಾಡಿದವರು ಉಂಟು. ಏನು ಆಕ್ಷೇಪ ಮಾಡಕ್ಕೆ ಬರದೆ ಹೋದಾಗ ಇಂಥ ಮಾತು ಉಪಯೋಗಿಸ್ತಾರೆ. ಅದಕ್ಕೆ ಉತ್ತರ ಅವಾಚ್ಯ. ಇದು ಅನುವ್ಯಾಖ್ಯಾನ ಪೂರ್ತಿ ಹಾಗೇ ಇರೋದು. ಆಚಾರ್ಯ ಅನುವ್ಯಾಖ್ಯಾನ ತುಂಬ ಜನ ಓದೋದಿಲ್ಲ. ಯಾಕೆಂದರೆ ಒಂದು ಕನ್ಫ್ಯೂಷನ್ ಆಯಿತು ಬೇರೆಯವರಿಗೆ. ಶಂಕರ ಭಾಷ್ಯ ಒಂದಿದೆ, ಮುಗಿದೋಯ್ತು. ರಾಮಾನುಜ ಭಾಷ್ಯ ಒಂದಿದೆ, ಉಳಿದೆರಡು ಸಿಕ್ಕಿದೆ. ಆದರೆ ಉಳಿದೆಲ್ಲ ಒಂದೊಂದೇ ಭಾಷೆ, ನಿಂಬಾರ್ಗೆ ಒಂದೊಂದೇ ಇದೆ. ಅದಕ್ಕೆ ಆಚಾರ್ಯ ಭಾಷ್ಯ ಓದಿದ್ರು, ಮೂರು ತಿಳ್ಕೊಂಡ್ಬಿಟ್ರು. ಇನ್ನೂ ಮೂರಿದೆ ಮೇಲೆ, ಅದನ್ನು ನೋಡಲಿಲ್ಲ ಅವರು. ಇನ್ನೂ ಮೂರನ್ನು ಓದಿದ್ರೆ ಏನಾಗ್ತಿತ್ತು ಅಲ್ಲಿಗೆ ಪೂರ್ತಿ ಗೊತ್ತಾಗೋದು. ಇವ್ರದ್ದು ಒಂದೇ ಓದ್ಬಿಟ್ರು ಅಷ್ಟೇ. ಇವ್ರನ್ನ ಹಾಗೆ ಓದ್ಲಕ್ಕೆ ಹೊರಟ್ರು. ಅನುವ್ಯಾಖ್ಯಾನ ಓದಿದ್ರೆ ಡೈರೆಕ್ಟಿಕಲ್ ಸ್ಕಿಲ್ ಅಂತ ಹೇಳಿದ್ರೆ ಇಷ್ಟು ಗೊತ್ತಾಗೋದೇನು ಅಂತೇಳಿ. ಅವಾಚ್ಯತ್ವಂ ಕಥಂ ಬ್ರೂಯಾತ್ ಮೂಕೋಹಮಿತಿ ವತ್ ಸುಧೀಹಿ ಏನ ಲಕ್ಷ್ಯಮಿತಿ ಪ್ರೋಕ್ತಂ ಲಕ್ಷ್ಯ ಶಬ್ದೇನ ಸೋಬದ. ಇದು ಲಕ್ಷ್ಯ ಅಂತ ಹೇಳ್ತೀಯಲ್ಲಪ್ಪ, ಹೋಗ್ಲಿ. ಲಕ್ಷ್ಯ ಶಬ್ದ ವಾಚಕ ಹಾಳಾಗೋಗ್ಲಿ. ಲಕ್ಷ್ಯದಾಗಿದ್ದಾರೆ ಕೊನೆ ಪಕ್ಷ. ಲಕ್ಷ್ಯ ಯಾರಿಗೆ? ಬ್ರಹ್ಮ ಮೇಲೆ ಲಕ್ಷ್ಯತ್ವ ಯಾರಲ್ಲಿ ಬಂತು? ಬ್ರಹ್ಮನಲ್ಲಿ. ಅದು ಹೇಳಿದ್ಯಾವುದು? ಲಕ್ಷ್ಯ ಅನ್ನೋ ಪದ. ಆದ್ರಿಂದ ಅದು ಹೇಳಿದಾಗ ಆಯ್ತಾ ಇಲ್ವೋ? ಏಕಸ್ಯಾಪಿ ಶಬ್ದಸ್ಯ ಗುಣಾರ್ಥ ಸ್ವೀಕೃತೌ ಕೃತತಾಂ ಮಹತೀ ಜಾಯತೆ ಲಜ್ಜಾ ತತ್ರಾಖಿಲಾರವಾಹ. ಸಾಮಾನ್ಯವಾಗಿ ಒಬ್ರಿಗೆ ಒಂದು ಹೆಸರು ಅಂತ ತಿಳ್ಕೊಬೇಡ, ಆ ಹೆಸರನ್ನ ಗೌರವ ಮಾಡ್ಲಿಕ್ಕೆ ಹೋಗ್ತಾರೆ. ಏನಂತಾರೆ ಅದಕ್ಕೆ? ಸರಿಯಲ್ಲ. ಅದು ಪಾಪ ವರ್ಸ್ಟ್ ಫೆಲೋ ಇರ್ಬೋದು, ಕಲಿ ಎತ್ತಿದ್ದಾರೆ ತಗೊಂಡು ಹೋಗಲಿ ಅವರಿಗೆ. ಅವ್ರು ಏನು ಕಲಿ ಶಬ್ದ ವಾಚ್ಯತ್ವ ಅಂತೂ ಇದೆ ಅವರಿಗೆ. ಅದನ್ನೇ ಅಲೆಗಳಕ್ಕೆ ಬರೋದಿಲ್ಲ. ಕಲಿ ಶಬ್ದ ವಾಚ್ಯ ಎಲ್ಲರ ಕಲಿ ಜೀವಾದ ಅಂತ ಹೇಳೋಕ್ಕೆ ಬರ್ತಿರ್ಲಿಲ್ಲ. ಅದಿದೆ. ಯಾವುದೇ ಒಂದು ಶಬ್ದನ ಕಾರಣ ಕೊಡದೇನೆ ಗೌಣಾರ್ಥ ಮಾಡಿದರೆ ಏನಂತ ಕರೀತಾರೆ? ಅದು ಸರಿಯಲ್ಲ ಅಂತ ಹೇಳ್ತಾರೆ. ಇದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್. ಮುಖ್ಯಾರ್ಥ ಮಾಡೋ ಸಂಭವ ಎಲ್ಲೆಲ್ಲಿರುತ್ತೋ ಅಲ್ಲಿ ಯಾವ ಅರ್ಥ ಮಾಡಿಕೊಡು, ಗೌಣಾರ್ಥ ಲಕ್ಷ್ಯಾರ್ಥ ಮಾಡಿಕೊಡು. ಗೊತ್ತಾಯ್ತಿಲ್ಲ? ಗೌಣ ಎಂದೂ ಮಾಡಿಕೊಡೋದು. ಮಾಡಿದರೆ ಏನಾಗುತ್ತೆ? ಮಹತಿ ಜಾಯತೆ ಲಜ್ಜಾ. ಏನಾಗುತ್ತೆ ಅಲ್ಲಿಗೆ? ಏನಾಗುತ್ತೆ? ಹಿಡಿದು ತಲೆ ತೆಗಿಸ್ಬೇಕಾಗತ್ತೆ ಅಂತ ಅರ್ಥ. ನಾಚಿಕೆ ಆಗುತ್ತೆ ಅವನಿಗೆ. ಗೌಣಾರ್ಥ ಹೇಳೋದ್ರಿಂದ ಅವನು ಮರ್ಯಾದೆ ಹೋಗೋದು ಕಳ್ಕೊಂಡ್ಬಿಡ್ತಾನೆ. ಒಂದು ಶಬ್ದಕ್ಕೆ ನೀವು ಲಕ್ಷ್ಯಾರ್ಥ ಮುಖ್ಯಾರ್ಥ ತೆಗೆದುಹಾಕಿಬಿಟ್ರೇನೆ ಮರ್ಯಾದೆ ಹೋಗೋದಾದ್ರೆ ಎಲ್ಲ ಶಬ್ದ ಕೇಳ್ತಿರೋದು ಏನು ಆಶ್ಚರ್ಯ ಅಂತ ಕೇಳ್ತಾರೆ. ಬರೀ ಶಬ್ದದಿಂದ ವಾಚ್ಯನಲ್ಲ ಪರಮಾತ್ಮ. ಇವತ್ತು ಅಂಬಾ ಅಂತ ಕೂಗುತ್ತೆ, ಗೊತ್ತಾಯ್ತಾ? ತಕ್ಷಣ ನಾವು ಹಸು ಅಂತ ಹೇಳ್ಬೇಕು. ತಕ್ಷಣ ಹೇಳ್ತೀವಲ್ಲ ಅದನ್ನ. ಅದ್ರ ಶಬ್ದಕ್ಕೆ ಅರ್ಥ ಇದೆಯಲ್ಲ ಈಗ. ಅದೇ ರೀತಿ ಪ್ರತಿಯೊಂದು ಶಬ್ದನೂ ಅಲ್ಟಿಮೇಟ್ಲಿ ಯಾರನ್ನು ಹೇಳುತ್ತೆ? ದೇವರನ್ನೇ ಹೇಳುತ್ತೆ. ಪ್ರತಿ ಧ್ವನ್ಯಾತ್ಮಕ ಶಬ್ದನೂ ದೇವರನ್ನ ಹೇಳಿ
ವರ್ಣಾತ್ಮಕ ಶಬ್ದನೂ ಹೇಳಿ ಹೇಳ್ತಿರ್ಬೇಕಾದ್ರೆ ಅವ್ನು ಸರ್ವತಾ ವಾಚ್ಯ ಅಂತ ಹೇಳ್ತಿರಲ್ಲ, ಎಷ್ಟು ನಾಚಿಕೆ ಆಗ್ಬೇಕಲ್ವಾ ಅಂತ ಕೇಳ್ತಾರೆ. ಒಂದಕ್ಕೆ ಗೌಣಾರ್ಥ ಮಾಡಿದಾಗ್ಲೇನೆ ಹೀಗಾಗೋದಾದ್ರೆ ಅಷ್ಟಕ್ಕೂ ಮಾಡ್ತಿರಲ್ಲ. ವಾಕ್ಯ ನೋಡಿ ಅದನ್ನ. ಏಕಸ್ಯಾಪಿ ಹಿ ಶಬ್ದಸ್ಯ ಗೌಣಾರ್ಥ ಸ್ವೀಕೃತವು ಸತಾಂ ಮಹತಿ ಜಾಯತೆ ಲಜ್ಜಾ ಯತ್ರ ತತ್ರ ಅಖಿಲಾರವಾಹ. ಒಂದೇ ಶಬ್ದ ಗೌಣಾರ್ಥ ಕೊಡ್ಬೇಕಾದ್ರೆ ಏನು ಮುಖ್ಯಾರ್ಥ ಬಾಧ ಬಂದ ಮಾತ್ರ ಕೊಡಬೇಕು. ಇವನು ಅಗ್ನಿ ಅಂತ ಕರೆದು ಬಿಟ್ಟ, ಅವನು ಅಗ್ನಿ ಅಲ್ಲ, ಬಟ್ ಕರೆದಾಗಿಬಿಟ್ಟಿದೆ. ಈಗ ಏನು ಹೇಳ್ಬೇಕು ಅದಕ್ಕೆ? ಓ, ಆ ಅಗ್ನಿ ಅಂತೆ ಭಾರಿ ತೀಕ್ಷ್ಣ, ಅವ್ರು ಬೆಂಕಿರಿಯವರು, ಬೆಂಕಿ ಅಂತ ಬೆಂಕಿಯವರು, ಅವ್ರ ಯಾಕೆ ಹೋಗ್ತೀರಿ ಬೆಂಕಿ ಅಂತ ಹೇಳೋದಿಲ್ಲ. ಆ ರೀತಿ ಅದು ನಿರ್ವಾಹ. ಯಾಕೆ ಬೆಂಕಿ ಆಗಿರೋ ಸಾಧ್ಯತೆನೇ ಇಲ್ಲ ಅಂತಂದು ಹೇಳಬೇಕು. ಆದರೆ ಬೆಂಕಿ ಅಂತ ಕರೆದಾಗ ಲಕ್ಷ್ಯ ವಾಚ್ಯ ಅಲ್ಲ, ಅದೇನು ವಾಚಕಲ್ಲ, ಏನು ಮಾಡ್ಬೇಕು ಅದಕ್ಕೆ? ಭಾಳ ತಪ್ಪು. ಅಮುಖ್ಯಾರ್ಥ ಒಂದು ವಿಷಯ ತಿಳ್ಕೊಂಡ್ಮೇಲೆ ಮತ್ತೆ ಮುಗಿತಾರಿಗೆ, ಮತ್ತೆ ಯಾರು ಪ್ರಶ್ನೆಗಳು ಉತ್ತರ ಕೊಡಕ್ಕೆ ಬರೋದು, ಅದು ಗಟ್ಟಿ ಆಯ್ತು. ಗೊತ್ತಾಯ್ತು? ಶಬ್ದದಲ್ಲಿ ಹೇಳೋದು ಬೇರೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡೋದು ಬೇರೆ. ಅವಾಚ್ಯವಾದ ವಸ್ತು ಅಂತ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ಗೊತ್ತಾಗಿಬಿಟ್ರೆ ಅವ್ರು ಎಷ್ಟೆಷ್ಟು ಮಾತಾಡಿದ್ರು ಕೂಡ ಇದಕ್ಕೆ ವಿರುದ್ಧ ಉತ್ತರ ಕೊಡೋಕ್ಕಾಗೋದಿಲ್ಲ. ಅಮುಖ್ಯಾರ್ಥ ಹಿ ವದಂತಿ ಅಲ್ಲೈತು ವದನ್ಯಃ ತನ್ಮಾರ್ಗಾನುವರ್ತಿನಾಂ ಕಥಂ ನ ಜಾಯತೆ ಲಜ್ಜಾ ವಕ್ತುಂ ಶಾದ್ವತ್ವಮಾತ್ಮನಃ. ಅಮುಖ್ಯಾರ್ಥಾ ಹಿ, ಗೊತ್ತಾಯ್ತೆ? ಅಮುಖ್ಯಾರ್ಥಾ ಹಿ ವದನ್, ಅಮುಖ್ಯಾರ್ಥಗಳು ಅಂತ ಹೇಳ್ತಾ ಇದ್ದಾನಲ್ಲ ಎಲ್ಲವೂ ಕೂಡ ತನ್ಮಾರ್ಗಾನುವರ್ತಿನಾಂ. ಆ ಹೇಳೋರನ್ನ ಅವ್ರಿಗೆ ಬಿಡಿ, ಅವ್ರ ಫಾಲೋವರ್ಸ್ಗಾರು ನಾಚಿಕೆ ಆಗಬಾರ್ದು. ಕೊನೆಪಟ್ಟ ವದನ್, ಅವರೇನೋ ಹೇಳಿದ್ರು ನೀನು ಕೇಳಿಬಿಟ್ಟಿಯಲ್ಲ ಅಂತ ಹೇಳೋದಿಲ್ಲ. ಅವರೇನೋ ಹೇಳಿದ್ರು ನೀನು ಯೋಚನೆ ಮಾಡಬಾರ್ದಾಗಿತ್ತಾ ಅಂತ ಹೇಳೋದಿಲ್ಲ. ಇವ್ರಿಗೇನು ಯಾಕೆ ಯೋಚನೆ ಮಾಡೋದಿಲ್ಲ? ಅವರೆಲ್ಲ ತಪ್ಪ ಮಾಡ್ತಾರೆ. ಕಥಂ ನ ಜಾಯತೆ ಲಜ್ಜಾ ವಕ್ತುಂ ಶಾಬ್ದತ್ವ ಮಾತ್ಮನ. ಇಲ್ಲ, ಈಗ ಕೆಲಸ ಮಾಡು, ಬ್ರಹ್ಮ ವಾಚ್ಯ. ಮತ್ತೆ ಮಾತಾಡಬೇಡ ಆಗಿದ್ರೆ, ಮಾತಾಡಬಾರ್ದು. ಮಾತಾಡಿದ ತಕ್ಷಣ ಏನಾಗ್ತಾನೆ? ನೀನು ಮೂಕಾದ್ಮೇಲೆ ಏನು ಮಾಡಿದ್ರು ಮಾತಾಡಬಾರ್ದು. ತುಂಬ ಹೊತ್ತಿಗೆ ಸಿಟ್ಟು ಬಂತು ಮಾತಾಡಿದೆ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಅವ್ನು ಮಾತಾಡೋಕೆ ಹೋದ್ರು ಮಾತಾಡೋಕೆ ಆಗೋದಿಲ್ಲ ಅವನ ಕೈಲಿ. ನಿಮ್ಮ ಬ್ರಹ್ಮ ಅವಾಚ್ಯ ಹೋದಲ್ಲೋ ಇಟ್ಕೊಳ್ಳಿ, ಮಾತಾಡಬಾರ್ದು. ಆ ಬ್ರಹ್ಮನ ಬಗ್ಗೆ ಮಾತಾಡ್ಕೊಡ್ದು. ಅವಾಚ್ಯ ಅಂತ ಹೇಳಿದಾಗಲೇ ಏನಾಗ್ಬಿಡ್ತಾನೋ ಅವನು ವಾಚ್ಯನಾಗಿಬಿಡ್ತಾನೆ. ನಾನು ಅಂತ ಹೇಳಿದ ತಕ್ಷಣ ಹೇಗೆ ಅವನು ಮೂಕ ಅಲ್ಲ ಅಂತ ಪ್ರೂವ್ ಆಗುತ್ತೋ ಹಾಗೆ ಅವನು ಅವಾಗ್ತಾರೆ. ಅಂದಮೇಲೆ ನಿಮಗೆ ಯಾಕೆ ಸಂಕೋಚ ಆಗೋದಿಲ್ಲ? ಇಲ್ಲ, ಎರಡರಲ್ಲಿ ಬ್ರಹ್ಮ ವಾಚ್ಯ ಅಂತ ಒಪ್ಕೊಳ್ಳಿ, ಅಥವಾ ಬ್ರಹ್ಮ ಮಾತಾಡಬೇಡಿ. ಬ್ರಹ್ಮನ ಬಗ್ಗೆ ಅದೇ ಕೆಲವು ಹೇಳ್ತಾರೆ, ಅದು ಏನು ಅದು ಹೇಳಿ ಸಿಟ್ಟು ಬಂದ್ಬಿಡುತ್ತೆ. ನಾಲ್ಕು ಹೇಳ್ತಾ ಅದು ಅಂತ ಹೇಳಿದ ತಕ್ಷಣ ಏನಂತಾರೆ? ಗೊತ್ತಿಲ್ಲ, ಸುಮ್ಮನೆ ಗೆಟ್ ಔಟ್ ಹೋಗ್ಬಿಡ್ತಾರೆ. ಲೇಟಾಗಿ ಬರ್ತಾರೆ, ಯಾಕೆ ಕಾರಣ ಕೊಟ್ಟಾಗ 2 ನಿಮಿಷ ಬರ್ತಾ ಹೇಳೋದು. ಅದಕ್ಕೆ ಇದು ಗೆಟ್ ಔಟ್ ಅಂತಾರೆ, ತೆಪ್ಪು ಕೊಡು ಅಂತಾರೆ, ಎರಡರಲ್ಲೂ ಅಂತಾರೆ. ನಂಬೋ ಕಾರಣ ಹೇಳಿದ್ರೆ ಸರಿ. ಯಾವ ಕಾರಣ ನಂಬಲಿಕ್ಕೆ ಸಾಧ್ಯ ಇಲ್ಲ ಅವಾಗ ಹೇಳಿ ಏನು ಮಾಡ್ತಾರೆ ಅದನ್ನ? ಇದೇನು ಅವಾಚ್ಯ ಅಂತ ಹೇಳೋದಕ್ಕೆ ಉತ್ತರ ಇದೆಯಾ? ಅದಕ್ಕೆ ಎಕ್ಸ್ಪ್ಲನೇಷನ್? ಅದು ಎಕ್ಸ್ಪ್ಲನೇಷನ್ ಅಲ್ಲ. ಆದ್ದರಿಂದ ಎಲ್ಲರಲ್ಲಿ ಒಂದು ಮಾಡು, ಬ್ರಹ್ಮ ವಾಚ್ಯತ್ವ ಬಿಟ್ಟುಬಿಡು. ಇಲ್ಲ, ಅವನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ಯಾವುದೋ ಒಂದಿದೆ, ಯಾವುದೋ ಊರಿಗೆ ಹೋಗಿದ್ದೆ, ಏನೋ ನೋಡಿದೆ, ಹಾಗಾಯಿತು, ಏನೋ ಏನಿದೆ ಅಲ್ಲ ಅಂತ ಹೇಳ್ತಾರೆ. ಇಲ್ಲ, ಸ್ವಲ್ಪ ತಿಳುವಳಿಕೆ ಇಲ್ವಾ ಇದಕ್ಕೆ? ಒಂದು ಊರ ಹೆಸರು ಯಾರಿಗೂ ಹೀಗಾಯ್ತು ಹಾಗೆ, ಅದು ಏನು ಆಗೋದಿಲ್ಲ. ಅದರಿಂದ ಹೇಳಬೇಕು, ರೆಕಾರ್ಡೇ ಆಗೋದಿಲ್ಲ. ಅರ್ಥ ಆಯ್ತಾ? ಡೇಟ್ ಆ್ಯಂಡ್ ಪ್ಲೇಸ್ ಹೇಳದೆ ಹೋದರೆ ಏನಾಗೋದಿಲ್ಲ, ರೆಕಾರ್ಡೇ ಆಗೋದಿಲ್ಲ. ಕಥಂ ನ ಜಾಯತೆ, ಡಾಕ್ಯುಮೆಂಟಿಗೆ ಅದು ಮಿನಿಮಮ್ ರಿಕ್ವೈರ್ಮೆಂಟ್. ಅದು ಡೇಟ್ ಎಲ್ಲ ಕೊಡದವ ತೆಗೆದುಬಿಡ್ತಾರೆ ಆ ಕಡೆ. ಕಥಂ ನ ಜಾಯತೆ ಲಜ್ಜಾ ವಕ್ತುಂ ಶಾಬ್ದತ್ವ ಮಾತ್ಮನ. ಈ ಶಾಬ್ದತ್ವ ಅಂತ ಕೇಳಿದ್ರೆ ನಾವೆಲ್ಲ ಶಾಸ್ತ್ರ ಒಪ್ಪೋರು ಶಾಸ್ತ್ರ ಒಪ್ತೇನೆ ಅಂತ ಹೇಳ್ತೀರಲ್ಲ, ಹೇಗೆ ಶಾಸ್ತ್ರ ಒಪ್ಪಿದ ಮೇಲೆ ಶಾಸ್ತ್ರದ ಪ್ರತಿಪಾದ್ಯ ವಸ್ತು ಇರಬೇಕಲ್ಲ. ಅತಿ ಮುಖ್ಯ ವಸ್ತು ಬ್ರಹ್ಮ ತಾನೆ. ಅತಿ ಮುಖ್ಯ ವಸ್ತು ವಾಚ್ಯನಲ್ದ ಹೋದರೆ ಶಾಸ್ತ್ರ ತಗೊಂಡು ಏನು ಮಾಡ್ತೀರಿ? ಮತ್ತೆ ಆತ್ಮ ಬ್ರಹ್ಮಾದಯ ಶಬ್ದಾ ಸಾಕ್ಷಾತ್ ಪೂರ್ಣಾಭಿಧಾಯಿನಃ ಜನ್ಮಾದಿ ಕಾರಣಂ ಬ್ರಹ್ಮ ಲಕ್ಷಿತಂ ಚ ಸದಾ ಯದಾ ತದಾ. ಆದ್ದರಿಂದ ಆತ್ಮ ಬ್ರಹ್ಮಾದಯ ಶಬ್ದಾ, ಆತ್ಮಶಬ್ದ, ಬ್ರಹ್ಮಶಬ್ದ, ಎಷ್ಟು ಶಬ್ದ ಇದೆ, ವಿಷ್ಣು ಸಹಸ್ರ ಪ್ರತಿಯೊಂದು ಪದ, ಎಲ್ಲ ವಾಗ್ಮಯದ ಪ್ರತಿಯೊಂದು ಆದಿಗಳು, ಮಾತ್ರಕಾರ ರೂಪಗಳು, ಪ್ರತಿ ಅಕ್ಷರ, ಪ್ರತಿ ಶಬ್ದ, ಪ್ರತಿ ಧ್ವನಿ ಎಲ್ಲ ದೇವ್ರನ್ನ ಹೇಳ್ತಿರ್ಬೇಕಾದ್ರೆ ನೀವು ಒಂದರಿಂದ ವಾಚನಲ್ಲ ಅಂತ ಏನು ಹೇಳ್ಬೇಕು? ಅದಕ್ಕೆ ಜನ್ಮಾದಿ ಕಾರಣ ಬ್ರಹ್ಮ ಲಕ್ಷಿತಂಚ ಯದಾತದ. ಬ್ರಹ್ಮ ಜನ್ಮಾದಿ ಕಾರಣ ಅಂತ ಲಕ್ಷಿತ ಅಂತ ಹೇಳೋದಾದ್ರೆ ಮೊದಲು ಬ್ರಹ್ಮಸ ವಾಚ್ಯನಾಗಿದ್ದಾನು. ಬ್ರಹ್ಮಸೂತ್ರದಿಂದ ವಾಚ್ಯ, ಜನ್ಮಾದಿ ಕಾರಣದಿಂದ ಅವನು ಲಕ್ಷ್ಯ. ಸರಿ, ಬಟ್ ನೀವು ವಾಚ್ಯರೇ ಆಗದೆ ಹೋದ ಲಕ್ಷ್ಯ ಹೇಗಾಗ್ತಾರೋ ಅವರು? ಫಸ್ಟ್ ವಂಧ್ಯಾಪುತ್ರೋಪಮಂ ಮಾಯಾ ಶಬಲಂ. ವಂಧ್ಯಾಪುತ್ರ ಅಂತ ಮಾತಾಡ್ತಾರೆ ಸಾಮಾನ್ಯ, ಶಶಿವಿಷಾಣ ಅಂತ ಮಾತಾಡ್ತಾರೆ. ಮಾತಿಗೆ ಏನರ್ಥ? ಇಲ್ಲದ ಪದಾರ್ಥ ಅಂತ ಅರ್ಥ. ಅದಕ್ಕೆ ಇಲ್ಲದ ಪದಾರ್ಥ ಅಂತ ಅರ್ಥನೇ ಹೊರತು ಏನಂತ ಅರ್ಥ ಅಲ್ಲ. ಅದೇನು ಹೇಳೋದಿಲ್ಲ ಅಂತ ಹೇಳಬಾರ್ದು. ಇಲ್ಲದ ಪದಾರ್ಥ ಅಂತ ಹೇಳುತ್ತೆ ಅಂತ ಹೇಳಬೇಕದನ್ನ.
ವಂದ್ಯಾಪುತ್ರೋಪಮಂ ಮಾಯಾ ಶಬಲಂ ವಾಚ್ಯಮಿತಿ. ಮಾಯಾ ಶಬಲ ಇತ್ಯಾದಿ ಪದ ಹೇಳ್ತೀರಲ್ಲ, ಅದು ವಂದ್ಯಾಪುತ್ರೋಪಮ ಆಯಿತು. ಇವರು ಬಂಜೆಯ ಮಗ. ಯಾವುದೇ ಅವರು ಅಪ್ಲಿಕೇಶನ್ ಪೈರೇಟ್ಸ್ ಟೈಮ್ ಅಂತ ಬರೆದಾಗ ನಾನು ಬಂಜೆಯ ಮಗ ಅಂತ ಬರೆದು ನೋಡಿದ್ದಾರೆ ಯಾರು ಕೂಡ. ಬಂಜೆಯ ಮಗ ಅಂದ್ರೆ ಏನರ್ಥ? ಅವನು ಇಲ್ಲ ಅಂತ ಅರ್ಥ ಆಗ್ಬಿಡುತ್ತೆ ಅಷ್ಟೇ. ಸಾಧ್ಯ ವಂದ್ಯಾಪುತ್ರೋಪಮಂ ಭವೇತ್. ವಂದ್ಯಾಪುತ್ರ ಅಂತ ಕರೆದ್ರೆ ಹೇಗೋ ನಿಮ್ಮ ವಂದ್ಯಾಪುತ್ರ, ನಿಮ್ಮ ಶಬಲ ಮಾಯಾ ಶಬಲ ಬ್ರಹ್ಮ ಏನಿದೆ ಯಾರಥ? ವಂದ್ಯಾಪುತ್ರ ಹೌದು, ಸುಳ್ಳು ಇಲ್ಲ, ಕಾನ್ಸೆಪ್ಟೇ ಇಲ್ಲ ಅಂತ ಅರ್ಥ. ವಾಚ್ಯಮಿತ್ಯಪಿ ಕಲ್ಪಯಿತ್ವಾ ವಿರಾಮಾನಂ ಲಕ್ಷ್ಯಂ ಶುದ್ಧಂ ವದನ್ ವದೈಹಿ. ಅದಕ್ಕೆ ವಾಯುವೂ ವಾಚ್ಯ, ಮಾಯಾ ಶಬಲ ವಾಚ್ಯ, ಅವು ಶುದ್ಧ ಲಕ್ಷ್ಯ ಅಂತ ಹೇಳ್ತೀರಲ್ಲ, ಇದಕ್ಕೆ ಬರೀ ಕಲ್ಪನೆಡೆ ಹೊರತು ಏನಲ್ಲ ಇದು. ಇಬ್ಬರೂ ವಾಚ್ಯರೇ. ಎರಡು ಬ್ರಹ್ಮ ಕಲ್ಪನೆನೇ ಸರಿಯಲ್ಲ. ಫಸ್ಟು ವಾಚ್ಯ ಅಲ್ಲ ಅಂತ ಹೇಳೋದು ಇನ್ನೂ ದೊಡ್ಡ ತಪ್ಪು. ಆತ್ಮಶಬ್ದೋದಿತಶ್ಚೈವ ಜ್ಞಾನಂ ಮುಕ್ತಾತ್ಮ ಮುಕ್ತೌ ಅಸಾಧನಂ ಆಹ ಶ್ರುತಿ ಪರಿತ್ಯಾಗ ಸ್ಯಾಚ್ಚ ಅಶ್ರುತ ಕಲ್ಪನಾ. ಆತ್ಮಶಬ್ದೋದಿತಶ್ಚೈವ ಜ್ಞಾನಂ ಮುಕ್ತೌ ಅಸಾಧನಂ ಆಹ. ಹಾಗಿದ್ರೆ ಆತ್ಮಶಬ್ದದಿಂದ ನೀವು ಹಾಗಿದ್ರೆ ಏನು ಮಾಡಿದ್ರಿ? ಈಗ ಒಂದು ಮಾತು ಹೇಳಿತದೆ, ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸೆ ಮಾಡ್ತು ಅಂತ ಹೇಳಿತು. ಬ್ರಹ್ಮ ಜಿಜ್ಞಾಸೆ ಮಾಡಬೇಕಾದ್ರೆ ಬ್ರಹ್ಮವಾಚ್ಯನ ಅಂತ ಆಯ್ತು. ಈಗಾಗಲೇ ನಿಮ್ಮ ಪ್ರಕಾರ ಅವಾಚ್ಯ ಅಂತ ಹೇಳೋದಾದರೆ ಬ್ರಹ್ಮಶಬ್ದ ವಾಚ್ಯರಾಗಲಿಲ್ಲ ಆದಮೇಲೆ ಬ್ರಹ್ಮ ಜಿಜ್ಞಾಸೆ ಮಾಡಕ್ಕೆ ಹೋಗಬಾರ್ದು. ಅದಕ್ಕೆ ವಾಚ್ಯನ ಮುಖ್ಯ ವಿಷಯ ವಾಚ್ಯನ ಆಗಿಲ್ಲ ಆದ್ರಿಂದ ಏನಲ್ಲ ಅದು ಜಿಜ್ಞಾಸೆ ಮಾಡೋಕ್ಕೆ ಕಾರಣ. ಯಾರನ್ನು ಜಿಜ್ಞಾಸೆ ಮಾಡೋಕೆ? ಬ್ರಹ್ಮ ಜಿಜ್ಞಾಸ. ಅದು ಇದು ಅಂತ ಹೇಳಾಗಿಲ್ಲ. ಹೇಳಿದ ತಕ್ಷಣ ವಾಚ್ಯ ತೊಗೊಂಡೋಯ್ತು ಅವನಿಗೆ. ಅವಾಚ್ಯವಾದ ಜಿಜ್ಞಾಸೆ ಮಾಡೋಕ್ಕೆ ಬರುತ್ತಾ? ಅವಾಚ್ಯ ಶಬ್ದನ ಜಿಜ್ಞಾಸೆ ಮಾಡೋಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಆಹಾ ಆತ್ಮಶಬ್ದೋದಿತ ಶೈವ ಜ್ಞಾನಂ ಮುಕ್ತ. ನಿಮ್ಮ ಪ್ರಕಾರ ಅದು ಮುಕ್ತಿ ಸಾಧನ ಅಲ್ಲ ಅಂತಾಯ್ತು ಅಲ್ವ? ಯಾಕೆ ಓದ್ಬೇಕಂದ್ರೆ ಆಹಾ ಶ್ರುತ ಪರಿತ್ಯಾಗ ಶಾಚ್ಯ ಅಶ್ರುತ ಕಲ್ಪನ. ಎರಡು ದೋಷ ಬರುತ್ತೆ. ಶ್ರುತವಾದದ್ದನ್ನು ಕೈಬಿಟ್ಟಿದ್ದೊಂದು, ಅಶ್ರುತವಾದನ್ನು ಸೇರಿಸಿದ್ದೊಂದು. ಎರಡೂ ತಪ್ಪೆ. ಅಂದರೆ ಡಾಕ್ಯುಮೆಂಟ್ ಇರೋದನ್ನ ಬಿಟ್ಟುಬಿಡ್ತಾನೆ, ಅದೇನದು ಶ್ರುತ ಪರಿತ್ಯಾಗ. ಇಲ್ಲದನ್ನು ಸೇರಿಸ್ತಾನೆ, ಅದು ಅಶ್ರುತ ಕಲ್ಪನ. ಶ್ರುತ ಪರಿತ್ಯಾಗ ಅಶ್ರುತ ಕಲ್ಪನ. ಅರ್ಥ ಆಯ್ತಾ? ಇದೆಲ್ಲ ಕೆಲಸ ಮುಚ್ಚಿಟ್ಕೊಂಡು ನನ್ನ ಸೈಡ್ ನೋಡ್ರಿ, ಮುಚ್ಚಿಟ್ಬಿಟ್ಟಿದ್ದಾರೆ. ನನ್ನ ಇದು ನಮ್ಮನೆ ಸೈಡ್ ಹೇಳುತ್ತೆ, ಯಾರು ಬಿಡ್ತಾರೆ ಕೈ ತೆಗಿ ಫಟ್ಟು ಅಂತ ಹೇಳ್ತಾರೆ. ಯಾರ್ದು ಹೆಸರು ಸೇರಿಸ್ತು, ಯಾರ್ದು ಸೇರಿಸೋದು, ಅದೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ದೇರ್ಫೋರ್ ನಿಮ್ಮ ಪ್ರಕಾರ ಆತ್ಮ ಜಿಜ್ಞಾಸೆ ಉಪಯೋಗ ಇಲ್ಲ, ಬ್ರಹ್ಮ ಅಲ್ಲ. ನೋಡಿದ್ರಾ, ಅಯಮಾತ್ಮ ಬ್ರಹ್ಮ. ಆತ್ಮಶಬ್ದನೂ ಬ್ರಹ್ಮನ್ ಹೇಳೋದಿಲ್ಲ, ಬ್ರಹ್ಮಶಬ್ದನೂ ಬ್ರಹ್ಮನ್ ಹೇಳೋದಿಲ್ಲ. ಇದು ಯಾತಕ್ಕೆ ಪ್ರಮಾಣ ಅಂದರೆ ಎಲ್ಲ ಆತ್ಮರು ಬ್ರಹ್ಮ ಅಂತ ಹೇಳೋದು ಪ್ರಮಾಣ. ಅವ್ರ ವಿಷಯನೇ ಹೇಳೋದಿಲ್ಲ ಅಂದಮೇಲೆ ಈ ಹಾಗೆ ರೋಡ್ಡೇ ಅಲ್ಲ, ಎಲ್ಲಿಗೆ ಹೋಗುತ್ತೆ ಅಂತ ಕೇಳೋ ಪ್ರಶ್ನೆ ಬರಲಿಲ್ವಲ್ಲ. ಹಾಗಾಯ್ತು. ಸ್ಯಾತ್ ಸರ್ವತ್ರ ಚ ತತ್ರ ಯತ್ರ ಏಕಮಿತಿ ಲೋಕೋ ಜುಗುಪ್ಸತೆ. ಜನಕ್ಕೇನು ಆ ರೀತಿ ತುಂಬ ಸತ್ ಮಾತಾಡೋದು ಏನಂತಾರೆ ಅವ್ರ ಬಗ್ಗೆ? ಜುಗುಪ್ಸ ಬರುತ್ತೆ, ಒಂಥರ ಬೇಡ ಬೇಡ ಕಳಿಸ್ಬಿಡ್ತಾರೆ. ಯಾಕೆ ಬರೀ ಸುಳ್ಳು ಭಯ ಇದ್ದಾಡ್ತಲ್ಲ ಹಾಗೆ. ನಿಯಮೇನೋಭಯಂ ಸ್ಯಾಧಿ ಯಸ್ಯ ಸ್ವಪರಯೋರ್ಬತೆ. ಸ್ವಪರಯೋರ್ಬತೆ ಸ್ಯಾತ್ ತದ್ವತ್ರ ನ ಎತ್ರ ಏಕಮಪಿ ಲೋಕೋ ಜುಗುಪ್ಸತೆ. ಇಂಥ ಮಾತನ್ನು ಒಂದು ಹೇಳಿದ್ರು ಮನುಷ್ಯನ ಬೇಸರ ಆಗತ್ತೆ ಅಂತ ಹೊತ್ತೆ ನಿಯಮೇನ ಉಭಯಂ ಸ್ಯಾಧಿ ಯಸ್ಯ ಸ್ವಪರಯೋರ್ಮತೆ. ಅದು ನಿನ್ನ ಮತ ನನ್ನ ಮತ ಯಾವುದೇ ತಗೊಳ್ಳಿ, ಏದು ನೀವು ಹೇಳ್ತೀರೋ ಅದೇನಾಗಿರಬೇಕು? ವಾಚ್ಯವಾಗಿರ್ಬೇಕು. ನೀವು ಹೇಳೋದು ನಿಮಗೆ ವಾಚ್ಯ ಅಂತ ಒಪ್ಕೊಂಡ್ಮೇಲೆ ನೀವು ಮಾತಾಡಬೇಕು. ನಾವು ಹಾಗೆ ಮಾತಾಡಬೇಕೆ ಹೊರತು ವಾಚ್ಯವಲ್ಲದ ಬಗ್ಗೆ ಮಾತಾಡ್ತೀರಿ ಅಂದರೆ ಯಾರು ಕೇಳ್ತಾರಾ? ಹೇಳೋದು ಸಾಧ್ಯ ಇಲ್ಲ. ಕೆಲವೊಮ್ಮೆ ಅವಾಚ್ಯ ಶಬ್ದ ಅಂತ ಹೇಳ್ತಾರೆ, ಭಾರಿ ಬೈದ್ರು. ಅವಾಚ್ಯ ಶಬ್ದ ಹೋಗ್ಬಿಟ್ರು ಹೇಳು ಅಂದರೆ ಅವಾಚ್ಯ ಅಂತ ಹೇಳಿದ್ನಲ್ರಿ, ಹೇಳಕ್ಕೆ ಬರೋದಿಲ್ಲ. ಅದು ಏನರ್ಥ ಅದಕ್ಕೆ ಅವಾಚ್ಯ ಶಬ್ದಕ್ಕೆ? ಅಲ್ಲಿ ನಾವು ಆ ಬಾಯಿ ಉಚ್ಚಾರಣೆ ಮಾಡೋಕ್ಕೂ ಬರೋದಿಲ್ಲ. ಅದು ವಾಚ್ಯ ಹೌದು, ಅಲ್ಲಿ ಅವಾಚ್ಯ ಅಂತ ಹೇಳಿದ್ರು. ತಿಳಿದವ್ರ ಬಾಯಲ್ಲಿ ಶಬ್ದಗಳು ಬರಬಾರ್ದು ಅಂತ ಮಾತಾಡಿದರು. ಅದಕ್ಕೂ ಕೂಡ ಅವಾಚ್ಯ ಶಬ್ದಕ್ಕೆ ಬೇರೆ ಅರ್ಥ ಇದೆ ತಮಾಷೆ ಅಂದರೆ. ಈ ನಮಗೆ ಹೊಸ ಅರ್ಥ ಗೊತ್ತಾಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮ ಅವಾಚ್ಯ ಅಂತ ಹೇಳಿ ಅದಕ್ಕೆ ಅರ್ಥ ಏನಾಯ್ತು ಗೊತ್ತಾ? ಕೃಷ್ಣನೇ ಹೇಳ್ತಾನೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅದನ್ನು. ನಾವು ಅವ್ರ ಕಡೆಯಿಂದ ಮೆಸೇಜ್ ಬರಲಿಲ್ಲ ದುರ್ಯೋಧನ ಕಡೆಯಿಂದ. ಆದ್ದರಿಂದ ಏನು ಮಾಡೋದು ಅಂತ ಪ್ರಶ್ನೆ ಬಂತು. ಈಗ ಕೃಷ್ಣ ಹೇಳ್ತಾನೆ, ಹಾಗಿದ್ರೆ ಯುದ್ಧ ನಿಶ್ಚಯ ಆದಾಗ ಲೆಕ್ಕ ಅಂತ. ಧರ್ಮ ಹಾಗೆಲ್ಲ ಮಾಡಬಾರದು, ಧರ್ಮ ಅಲ್ಲ ಅದು. ಜನ ನಮ್ಮನ್ನು ಬೈತಾರೆ, ಗೊತ್ತಾಯ್ತಾ? ನಿನ್ನೂ ಬೈತಾರೆ, ನನ್ನೂ ಬೈತಾರೆ. ನಯವಯಂ ವಾಚ್ಯ, ವಾಚ್ಯರಾಗಬಾರ್ದು ಅಂತ ಹೇಳ್ತಾರೆ. ಗೊತ್ತಾರೆ, ವಾಚ್ಯರಾಗಬಾರ್ದು ಏನರ್ಥ ಶಬ್ದಕ್ಕಲ್ಲಿ? ಬ್ರಹ್ಮ ಒಪ್ಕೊಂಡ್ಬಿಡ್ತೀರ, ಬ್ರಹ್ಮ ಬಯಸ್ಕೊಳ್ಳಲ್ಲ, ದೋಷ ದೂರ ಅಂತ ಅರ್ಥ. ಬ್ರಹ್ಮ ಅವಾಚ್ಯ ಅದೇನರ್ಥ? ಸರಿ ಹೋಯ್ತಲ್ಲ, ಅದನ್ನ ನಾವೇ ಒಪ್ಪಿದೆ, ನಮ್ಮ ಮತ ಆಯ್ತಾಗ. ಹೂ ಅಂತ ಹೇಳಾಗಿಲ್ಲ ಅವರು, ನಮ್ಮ ಮತ ಆಗಿಬಿಡುತ್ತೆ. ಅರ್ಥ ಅವಾಚ್ಯವಾಗಿ ಬೈಯೋದು. ಕೃಷ್ಣ ನೈವ ವಾಚ್ಯ ಭವಿಷ್ಯಾವಹ, ನಾವು ವಾಚ್ಯರಾಗಬಾರ್ದು.
ಇನ್ನೊಂದು ಮಾತು ಬರುತ್ತೆ ಮನುಸ್ಮೃತಿಯಲ್ಲಿ, ಕಾಲೇ ಯದಾತ ಪಿತಾ ವಾಚ್ಯ, ಸಕಾಲಕ್ಕೆ ಮಗನಿಗೆ ಉಪನಯನ ಮಾಡಿದ ತಂದೆ ವಾಚ್ಯನಾಗ್ತಾನೆ. ಅದೇನರ್ಥ? ನಿಂದನಾಗ್ತಾನೆ ಅಂತ ಅರ್ಥ. ಕನ್ಯಾದ ಅದು ಎರಡು ಪದ, ಅದಾತ ಅಂತ ಹೇಳಿದ್ರೆ ಕನ್ಯೆಗೆ ಅದಾತ ಪ್ರಧಾನ, ಇವರಿಗೆ ಅದಾತ ಗಾಯತ್ರಿ. ಸಕಾಲಕ್ಕೆ ಉಪನಯನ ಮಾಡದೆ ಹೋದ್ರೆ, ಸಕಾಲಕ್ಕೆ ಮಗಳಿಗೆ ಮದುವೆ ಮಾಡದೆ ಹೋದ್ರೆ ಅವ್ರು ವಾಚ್ಯನಾಗ್ತಾನೆ. ಹಿಂದೆಲ್ಲ ಇರ್ತಿತ್ತಾಗಲೇ, ಈಗ ಅಂದಲ್ಲಿ ಯಾರೋ ಇನ್ನೂ ಮದುವೆ ಆಗಿಲ್ಲ, ಈಗೆಲ್ಲ ತಕ್ಷಣ ಕೇಳಿಬಿಡೋರು, ತಿಳಿತಿಲ್ಲ. ಕೆಲವರು ನೋಡಿಸೋ ಜಾಸ್ತಿ ಬೆಳೆದಿರ್ತಾರಲ್ಲ, ಇನ್ನೂ ಮದುವೆ ಇಲ್ಲ, ವಯಸ್ಸು ಆಗಿದ್ರೆ ಪರವಾಗಿಲ್ಲ ಅಂತ ಹೇಳೋದು. ಇನ್ನೂ ಉಪನಯನ ಮಾಡಿಲ್ಲ, ಈಗ ಮಾಡಿಬಿಟ್ರೆ ಅದಕ್ಕೆ ಆದ ಕಾಲ ಓದ್ಬಿಟ್ಟಿದೆ, ಮಾಡೇ ಬಿಟ್ರೆ 30 ವರ್ಷಕ್ಕೆ ಉಪನಯನ ಮಾಡಿಬಿಟ್ರೆ ಪಾಪ ಇನ್ನೊಂದು 4 ವರ್ಷ ಕಾಯ್ಬೋದಾಗಿತ್ತು. ರಿಟೈರ್ ಆಗಿ 30 ವರ್ಷ ಇತ್ತಲ್ಲ, ಕಾಯ್ಬೋದಾಗಿತ್ತು. ಅದಕ್ಕೆ ಆ ಮಾತುಗಳಿಗೆ ತಕ್ಷಣ ಅರ್ಥ ಆಗ್ತದೆ ಜನಗಳಿಗೆ. ವಾಚ್ಯರಾಗೋದು ತಿಳಿತಾ? ಆ ವಾಚ್ಯ ಶಬ್ದಕ್ಕೇ ಬೇರೆ ಅರ್ಥ ಇದೆ. ಆ ಅರ್ಥ ಅಲ್ಲ ಅವಾಚ್ಯ ಅಂತ ಕರೆಯೋದಾದ್ರೆ ನಂಬರ್ 1 ದೇವರು ಸರ್ವಥಾ ಅವಾಚ್ಯನೇ, ಸರ್ವಥಾ ನಿಂದ್ಯನಲ್ಲದವನು. ಆದ್ದರಿಂದ ಗುಣಪೂರ್ಣ. ನಿಂದೆ ಯಾವಾಗ ಆಗ್ತಾನೆ? ದೋಷ ಇದ್ರೆ. ಒಂದು ದೋಷ ಇದ್ರೆ ನಿಂದೆ ಅಲ್ಲ ಪರಮಾತ್ಮ. ಕೃಷ್ಣ ತಾನೇ ಹೇಳ್ತಾರೆ ನಾನು ವಾಚ್ಯನಾಗಬಾರದು ಅಂತ ಹೇಳ್ತಾನೆ. ಅದು ಅವರಿಗೂ ಕಲ್ಪನೆ, ದೇವರು ತಾನೇ ಹೇಳ್ಕೊಂಡ್ಬಿಡ್ತಾರೆ, ನಾನು ನಿಂದ್ಯನಾಗಬಾರದು, ದೋಷಿ ಅಂತ ಆಗಬಾರದು ಅಂತ ಹೇಳ್ತಾರೆ. ನಿಂದ್ಯ ಅಂತ ಅಲ್ಲ, ವಾಚ್ಯ ಆದ್ರೆ ನಿಂದ್ಯ, ಅವಾಚ್ಯ ಆದ್ರೆ ನಿಂದ್ಯನಲ್ಲ ಅಂತ ಅರ್ಥ. ಬ್ರಹ್ಮ ಅವಾಚ್ಯ ನಿಂದ್ಯನಲ್ಲ, ಈ ಅರ್ಥ ಹೇಳಿದ್ದೆ ನೀನೀಗ, ಒಪ್ಕೊಂಡ್ಬಿಡ್ತೀವಿ, ಆಯ್ತು. ಬಟ್ ಅವನು ಇನ್ಎಕ್ಸ್ಪ್ರೆಸಿಬಲ್ ಎಂಬ ಅರ್ಥ ಹೇಳಿದ್ರೆ ತಪ್ಪು. ಇನ್ಎಕ್ಸ್ಪ್ರೆಸಿಬಲ್ ಅಂದ್ರೆ ಏನು? ಹೇಳೋದಕ್ಕೆ ಬರೋದಿಲ್ಲ ಅರ್ಥದಲ್ಲಿ ಅದು ಉಪಯೋಗಿಸಬಾರದು. ಅನಂದಾನಾಮತೆ ಲೋಕಾಹ ಅಂಧೇನ ತಮಸಾವೃತಾ. ಮುಂದೆ ಹೇಳ್ತಾರೆ, ಅಲಂಕೃತ ಸದೈವಾಯಂ ದುರ್ಘಟೈರೇವ ಭೂಷಣೈ ಅಂಧಂತಮೋ ನಿತ್ಯ ದುಃಖಂ ತಸ್ಯ ಸ್ಯಾತ್ ವಸನದ್ವಯಂ. ಹಾಗಿದ್ರೆ ಈ ರೀತಿ ದುರ್ಘಟ, ಇದೆಲ್ಲ ಉತ್ತರ ಕೊಡೋದೇನೆಂದ್ರೆ ದುರ್ಘಟ ಇತ್ತು. ನಿಮಗೆ ಅರ್ಥ ಆಗಲ್ಲ ಅಂತ ಹೇಳಿದ, ನಿಮಗೆ ಅರ್ಥ ಆಗಲ್ಲ ಅದು, ನಾವು ಇರ್ತೀವಿ. ಯಾರಿಗೆ ಅರ್ಥ ಆಗಿದೆ ಹೇಳು ಪರಿಪಕ್ಷ, ಯಾರಿಗಾರು ಅರ್ಥ ಆಗಿದೆಯಾ ಅದು? ಅವ್ರು ಹೇಳ್ತಾರೆ ಅರ್ಥವಾಗದಿರುವಿಕೆ ಅನ್ನೋದು ಬಹಳ ದೊಡ್ಡ ಗುಣ ಅಂತ ಹೇಳಿದ್ದಾರೆ. ದೊಡ್ಡ ಗುಣ ನಮ್ಮಲ್ಲಿ ಕರೆ ಅರ್ಥ ಹೇಳ್ತಾರೆ. ಉಪನ್ಯಾಸಕ್ಕೆ ಹೋಗಿದ್ದೆ, ಏನು ಗೊತ್ತಾಗಲಿಲ್ಲ, ಏನು ಗೊತ್ತಾಗಲಿಲ್ಲ, ಭಾರಿ ಚೆನ್ನಾಗಿದೆ, ಏನು ಗೊತ್ತು ಭಾರಿ ಚೆನ್ನಾಗಿ, ಅದು ಅರ್ಥವಾಗದಿರ್ಬೇಕು ಚೆನ್ನಾಗಿದೆ ಅಂತ ಅರ್ಥ ಆಯ್ತು. ಅವ್ರ ಪ್ರಕಾರ ಏನರ್ಥ? ಏನೇನು ಒಂದು ಅಕ್ಷರ ಕೂಡ ಅರ್ಥ ಆಗಲಿಲ್ಲ, ಭಾರಿ ಚೆನ್ನಾಗಿ, ಸೂಪರ್ ಅಂತೀರ ಯಾರು ಕೂಡ. ಯಾವ ಸೂಪರ್ ಅನ್ನಬೇಕು? ಅರ್ಥ ಆಗಬೇಕು, ಅದು ಬೇಕಾಗಿರೋ ಅರ್ಥ ಆಗ, ಯಾವುದೋ ಅರ್ಥ ಆಗಬಾರ್ದು ಇವತ್ತೆ, ಆವಾಗ ಸೂಪರ್ ಅಂದ್ರೆ ಸರಿ. ಆ ರೀತಿ ಆಯ್ತು. ಅದು ಈ ರೀತಿ ನಿಮ್ಮ ಬ್ರಹ್ಮ ಯಾರೀಗ ಅಂತ ಮಹಾನುಭಾವ ಆಗಿಬಿಡ್ತಾನೆ, ಅವನ ಬಗ್ಗೆ ಒಪ್ಲಕ್ಕಾಗೋದಿಲ್ಲ. ಅದು ಭೂಷಣ ಅಂತ ಕರೆಯೋದಾದರೆ ಬಿಡು. ಹಾಗಿದ್ರೆ ನೀವು ಭೂಷಣಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತ ಆಯ್ತು, ಸರಿ, ಅನ್ನಂತ ತಮಸ್ಸಾಗುತ್ತೆ, ಅದಕ್ಕೂ ಹೋಗುವಂತ ಒಪ್ಕೊಂಡ್ಬಿಡು ಅಷ್ಟೇ. ಯಾಕೆ ನಿನಗೆ ಅದೇ ತಾನೇ ಭೂಷಣ, ಯಾವ್ದ್ರ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಒಪ್ಕೊಳ್ಳೋದೇ ಭೂಷಣ. ಆದ್ದರಿಂದ ಹಾಗೆಲ್ಲ ಬೈತೇನೆ, ಬೈಬಾರ್ದು. ಮತ್ತೆ ಅರ್ಥ ಆಯ್ತಲ್ಲ ನಿನಗೀಗ, ಅದು ಹಾಗೆ ಆಗಿರೋ. ನಿನಗೆ ಅಂದಂತ ತಮಸ್ಸಾಗುತ್ತೆ, ಸಿಟ್ಟು ಬರೋದಾದರೆ ಪರಮಾತ್ಮ ನಿರ್ಗುಣ ಅಂತ ಹೇಳಿ ಎಷ್ಟು ಸಿಟ್ಟು ಬರಬಹುದು? ತುಂಬ ಜನ ರೀತಿ ವಾದ ಮಾಡೋರು, ಏನು ನಿರ್ಗುಣ ಅಂದರೆ ಗಲಾಟೆ ಮಾಡೋದು ಅಂತ ಹೇಳ್ತಾರೆ. ಪಾಸಾದನ್ನು ಫೇಲು ಅಂತ ಹೇಳಿ ಸಿಟ್ಟು ಬರುತ್ತಾ ಇಲ್ವಾ? ಅನಂತ ಗುಣಪೂರ್ಣನನ್ನ ನಿರ್ಗುಣ ಅಂತ ಕರೆದ್ರೆ ಅದು ಸಂತೋಷ ಪಡೋ ವಿಚಾರನ. ಅದಕ್ಕೆ ಭಗವದ್ಭಕ್ತರಿಗೆ ಏನಾಗುತ್ತೆ, ಅದಕ್ಕೆ ಸಿಟ್ಟು ಬರುತ್ತೆ. ಒಂದು ದೋಷ ಹೇಳಿದ್ರೆ ಸಿಟ್ಟು ಬರುತ್ತೆ. ಯಾರು ಭಾರಿ ಲೈಕ್ ಮಾಡ್ತಿರ್ತಾರೋ ಒಂದು ದೋಷ ಹೇಳಿ ಅಷ್ಟು ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ. ಅರ್ಥ ಆಯ್ತಾ ನಿಮಗೆ? ಅಂದರೆ ಆ ದೋಷ ಇದ್ದರೂ ಕೂಡ ಹೇಳಬಾರ್ದು ಅದನ್ನು. ಅವ್ರಿಗೆ ಗೊತ್ತಿರೋ ದೋಷನೇ ಅದು, ಇಷ್ಟಪಡೋದಿಲ್ಲ, ಕೆಡೋದಕ್ಕೆ ಎದ್ದೋಗ್ಬಿಡೋದು, ಒಳ್ಳೇದಕ್ಕೆ ಕೆಟ್ಟದಕ್ಕೆ ಎದ್ದೋಗ್ಬಿಡ್ತಾರೆ. ಅಂತ ಹೊತ್ತು ದೇವ್ರನ್ನ ಬೈತಾರಲ್ಲ, ಹಾಗಿದ್ದರೆ ಸಿಟ್ಟು ಬರೋದಿಲ್ಲ ದೇವ್ರ ಭಕ್ತರಿಗೆ. ಸಿಟ್ಟು ಬರೋದಿಲ್ಲ ಅಂದ್ರೆ ಏನಲ್ಲ, ಭಕ್ತರಲ್ಲ ಅಂತ ಅರ್ಥ. ಸಿಟ್ಟು ಬಂದಿಲ್ಲ ಅಂದರೆ ಭಕ್ತರಲ್ಲ. ಇವತ್ತು ದೇಶದ್ರೋಹ ನಿಮ್ಗೆ ಅರ್ಥ ಆಗುತ್ತಾ ಇಲ್ಲೋ? ಟೆರರಿಸ್ಟ್ ಪಕ್ಕಕ್ಕೆ ಊಟ ಕೊಡ್ತೀರಾ ನೀವು? ಟೆರರಿಸ್ಟ್ ಬಗ್ಗೆ ಕೊಡೋಕ್ಕಾಗತ್ತಾ? ಮನೆ ಕರಿತೀರಾ, ಅವ್ರ ಮನೆ ಹೋಗ್ತೀರಾ? ಇಲ್ಲ. ಅದೊಂದು ಅಪರಾಧ ಆಗಕ್ಕೆ ಶುರುವಾಗುತ್ತೆ. ಅವನ ಕಾಂಟ್ಯಾಕ್ಟ್ ಇದೆ ಎಂಬುದೇ ಏನದು ದೊಡ್ಡ ದೋಷ ಅದು. ಅದಕ್ಕೆ ಅದನ್ನ ಹೇಳಿದ್ದು ಏನಂತ, ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಇಲ್ಲಿ ತಮಸ್ಸು ಅಂದ್ರೆ ಕತ್ಲಕೋಣೆ, ಜೈಲಿಗೆ ಹಾಕ್ತಾರೆ. ಅಲ್ಲಿ ತಮಸ್ಸು ಅಂದ್ರೆ ಆ ತಮಸ್ಸು. ಕತ್ಲಕೋ ಸಾಮಾನ್ಯ ಜೈಲಿಗೆ ಹಾಕ್ಬೇಕಾರಲ್ಲ ಪದ ಉಪಯೋಗಿಸ್ತಾರೆ ಅಂತ, ಕತ್ಲಕೋಣೆಯಲ್ಲಿದ್ದಾರೆ ಅಂತೇಳಿ. ಯಾಕಂದ್ರೆ ದೀಪಗೆ ಪಾಕಿ ಲೈಟ್ ಹಾಕಿ ಫ್ಯಾನ್ ಹಾಕಿ ಕೊಡ್ತಾರೆ, ಅಲ್ಲಿ ಕತ್ಲಕೋಣೆ ಅಂತಾನೆ ಹೆಸರು ಅದಕ್ಕೆ. ಆ ದೃಷ್ಟಿ ಪರ್ಮನೆಂಟ್ ಕತ್ಲಕೋಣೆ ಅದು. ಅಂದಂತ ತಮಸ್ಸಿನ ಪದ ಜನರಲ್ಲಿ ಆ ರೀತಿ ಉಪಯೋಗಿಸ ಶುರು ಮಾಡಿಬಿಟ್ಟು ಮುಂದೆ ಹೇಳ್ತಾರೆ, ಅನಂದಾನಾಮತೆ ಲೋಕಾಹ ಅಂಧೇನ ತವಸಾವೃತಾಹ ತಾಂತೆ ಪ್ರೇತ್ಯಾಭಿಗಚ್ಚಂತಿ ಯೇ ಅವಿದ್ವಾಂಸೋ ಬುಧೋ ಜನಾಹ. ಹಾಗೆ ಹೇಳ್ತಾರೆ. ಏನು ಅನ್ನದ್ದು ಹೆಗಲ ಮಾತಾಡ್ತಿರಲ್ಲ ಅಂದರೆ ನಮ್ದಲ್ಲಪ್ಪ, ಅದು ಶಾಸ್ತ್ರ ಹಾಗೆ ಹೇಳಿದೆ ಅಂತ ಹೇಳ್ತಾರೆ. ನಾವು ಹೇಳಿದ್ದಲ್ಲ, ಇದು ಉಪನಿಷತ್ ಕೋಟ್ ಮಾಡ್ತಾರೆ. ಅನಂದಾನಾಮತೆ ಅಲ್ಲೇನಿದೆ ಅಂದಂತ ತಮಸ್ಸೆ ಏನು ಫೆಸಿಲಿಟಿ ಅಂತ ಕೇಳಿದರೆ
ಇದು ಜೈಲು ನೀರು ಫೆಸಿಲಿಟಿ ಇದ್ರೆ ಜೈಲು ಯಾಕಾಗುತ್ತದು? ನಾವು ಅನುಕೂಲ ಅಂತ ಕೇಳ್ತಾರಲ್ಲ, ಹಾಗಿದ್ರೆ ಜೈಲು ಕರೆಕ್ಟು, ಅಲ್ಲೇ ಅದಕ್ಕೆ ಹಾಕಿರೋದು ಅಂತ ಹೇಳೋದು. ಎಲ್ಲ ಅನುಕೂಲ ಇದ್ದು ಬಿಟ್ಟರೆ ಜೈಲಿಗೆ ಹಾಕಿಲ್ಲ, ಚೇಂಜ್ ಮಾಡಿದ ತಕ್ಷಣ ಅಂತ ಹೇಳ್ತಾರೆ. ನಡೀತಾ ಇದೆ ಗಲಾಟೆಗಳೆಲ್ಲ. ಅನಂದಾನಾಮತೆ, ಆನಂದ ಅಂದ್ರೇನು? ನಂದ ಅಂದ್ರೆ ಆನಂದ. ಆನಂದ ಅಂದ್ರೆ ಎಂದೂ ಕೂಡ ಆನಂದ ಅಂತ ಹೆಸರು ಇಲ್ಲದೆ ಇರತಕ್ಕಂಥ ಜಾಗ ಆನಂದ. ಅನಂದಾನಾಮತೆ ಲೋಕಾಹ ಅಂಧೇನ ತಮಸ ಆವೃತಾಹ. ಅದನ್ನ ಎರಡೆಸ್ ಹಾಕ್ಬೇಕಲ್ಲಿ. ಆವೃತ ಮುಚ್ಚೋಗ್ಬಿಟ್ಟಿದೆ ಅಂಧ ತಮಸೆನೊಳಗೆ. ಅಂದರೆ ಬೆಳಕು ಕೂಡ ಇಲ್ಲ ಮಿನಿಮಮ್. ನೀವು ಕೊನೆ ಜೈಲಲ್ಲಿ, ಇಲ್ಲಿ ಜೈಲಲ್ಲಿ ಸ್ವಲ್ಪ ಊಟ ತಿಂಡಿಗೆ ಅಷ್ಟಾರು ಬೆಳಕಿರುತ್ತೆ, ಅಲ್ಲಿ ಏನೇನೂ ಇರೋದಿಲ್ಲ. ಅಯ್ಯೋ ಕೆಟ್ಟ ತಿಂದುಬಿಟ್ರೆ ಅಲ್ಲಿ ಒಳ್ಳೆದಿದ್ರೆ ಅದನ್ನ ತಮಸ್ಸೆ ಯಾಕಾಗುತ್ತದೆ? ಏನು ತಿಂದ್ರು ಏನಾಗಿರುತ್ತೆ, ಏನು ತಿಂದರು, ಏನು ಕುಡಿದ್ರು, ಏನು ನೋಡಿದ್ರು, ಅದಕ್ಕೆ ಪಂಚಕಷ್ಟ ಅಂತ ಹೆಸರು ಅದಕ್ಕೆ. ಪಂಚಕಷ್ಟ. ಪಂಚಕಷ್ಟ ಅದೇನರ್ಥ? 5 ಇಂದ್ರಿಯಗಳಿಗೂ ಕೆಟ್ಟದ್ದೇ ಕಾಣೋದು ಅಂತ ಅರ್ಥ. ವಿಕಾರ ರೂಪಗಳು ಕಾಣಿಸ್ತವೆ, ದುರ್ವಾಸನೆ ಬರ್ತದೆ. ವಿಕಾರ ರೂಪ ಕಣ್ಣಿಗೆ, ಕೆಟ್ಟ ವಾಸನೆ ಮೂಗಿಗೆ, ಕೆಟ್ಟ ಸ್ಪರ್ಶ ಅಸಹ್ಯ ಸ್ಪರ್ಶ ಅದು ತ್ವಕ್ಕಿಗೆ, ಇನ್ನು ಉಳಿದಿದ್ದೆರಡು ಯಾವುದು? ಕಿವಿ ಕೆಟ್ಟ ಶಬ್ದ, ಬರೀ ಕೆಟ್ಟ ಶಬ್ದನೇ ಕೇಳೋದು. ಬಾಯಿ ಕೆಟ್ಟ ಮಾತೆ, ಅದಕ್ಕೆ ಪಂಚಕಷ್ಟ ಅಂತ ಹೇಳಿದ್ರೆ. ಅದಕ್ಕೆ ಪಂಚೇಂದ್ರಿಯಗಳಿಂದಲೂ ಕೂಡ ಕೇಳ್ತಕ್ಕಂಥ ವಿಷಯಗಳು ಏನಾಗಿರುತ್ತೆ, ಸಂಪರ್ಕಕ್ಕೆ ಬರೋದಲ್ಲ ಕಷ್ಟ. ಅದಕ್ಕೆ ಕಷ್ಟ ಶಾಸ್ತ್ರ ಅಂತ ಹೇಳಿದ್ರಲ್ಲ, ಕಷ್ಟಶಾಸ್ತ್ರ ಆದ್ದರಿಂದ ಪಂಚಕಷ್ಟದ ಲೋಕಕ್ಕೆ ಹೋಗ್ಬೇಕಾಗತ್ತೆ ಅಂತ. ಅದಕ್ಕೆ ಉಪಯೋಗಿಸಿರೋದು. ಪಂಚಕಷ್ಟ ತುಂಬ ಜನ ಅರ್ಥ ಬರಬೇಕಾದ್ರೆ ಪದ ಉಪಯೋಗಿಸಿಲ್ಲ. ಆಚಾರ್ಯ ಭಾಗವತ ಅದು ಕೋಟ್ ಮಾಡ್ತಾರೆ. ನಮ್ಮ ಪಂಚಕಷ್ಟಮ್ ಅಂತ ಪರ್ಯಾಯ ಪದಗಳು ಅಂತ ಕೋಟ್ ಮಾಡ್ತಾರೆ. ಒಟ್ಟೇನಾಯ್ತು ಈಗ, ಇದಕ್ಕೆ ಶಾಸ್ತ್ರ ಒಪ್ಪಿಲ್ಲ. ಉದಾಹರಣೆಗೆ ಒಂದು ಕೆಲಸ ಮಾಡಿಯಪ್ಪ, ನೀವೀಗ ನೀವು ದೊಡ್ಡವರು ಅಂತ ಹೇಳಿ ಒಬ್ಬ ಕಳ್ಳನ್ ದೊಡ್ಡವನು ಅಂತ ಕರೀರಿ, ಅವನಿಗೆ ಶಿಕ್ಷೆ ಕೊಡ್ತಾರೆ ಯಾರು? ಹೊಡಿಸ್ಕೊಂಡು ಶಿಕ್ಷೆ ಕೊಡ್ತಾರ? ಕಳ್ಳನ್ನೇ ಭಾರಿ ಕರುಣಾಳು ಅಂತ ಹೇಳಿ ಏನಾಗ್ತಾನೋ ಸ್ವಲ್ಪ ಅವನು ಸ್ವಲ್ಪ ಕೂಲಾಗ್ತಾರೆ. ಯಾಕೆ? ಅವ್ರು ಕೂಡ ಇಲ್ಲ ಅಲ್ಲ, ಅವನಲ್ಲಿ ಸ್ವಲ್ಪ ಸಾಫ್ಟ್ ಆಗ್ತಾರೆ. ನೀನು ಕ್ರೂರಿಯನ್ನೇ ಭಾರಿ ಸಿಟ್ಟು ಬರೋದು. ಯಾಕೆ? ದೋಷ ಹೇಳಿದಾಗ ಸಿಟ್ಟು ಬರೋದು, ಗುಣ ಹೇಳಿದಾಗ ಪ್ರೀತಿ ಬರೋದು ಸಹಜ. ಮುಕ್ತಿ ಕೊಡೋ ದೇವರಿಗೆ ಪ್ರೀತಿ ಬಿಟ್ಬೇಕು, ನಮಗೆ ದೋಷ ಸಿಟ್ಟು ಬರಬೇಕು. ಪ್ರೀತಿ ಇಟ್ಬೇಕಾದ್ರೆ ಏನು ಹೇಳಬೇಕು? ಸಾಮಾನ್ಯವಾಗಿ ಇಲ್ಲದ ಗುಣ ಹೇಳಿದ್ರು ಕೆಲಸ ಆಗುತ್ತೆ ಎಷ್ಟೋ ಸಲ. ಇಲ್ಲ ಅವ್ರು ಭಯಂಕರ ಕುರೂಪಿ ಬನ್ಮಾತಾತ ಹೊಡಿಬಿಟ್ರೆ ಅವ್ರು ಖುಷಿರೋ ಖುಷಿ. ಕೆಲವು ಪದ ಹೇಳ್ತಾರಲ್ಲ, ಕೆಲವು ತಮಾಷೆ ಮಾಡ್ತಿರ್ತಾರೆ. ಹೌದು, ಕೆಲವು ಆ ತಾತ ಆದ್ರೆ ಸಿಟ್ಟು ಬರುತ್ತೆ. ಮತ್ತೆ ತಾತ ಆದಷ್ಟು ವಯಸ್ಸಾಗಿದೆ ನನಗೆ ಸಿಟ್ಟು ಬಂದ್ಬಿಡುತ್ತೆ. ಆದರೆ ಫ್ರೆಂಡ್ ಅಂತ ಕಡೆ ಭಾರಿ ಖುಷಿಯಾಗಿಬಿಡುತ್ತೆ. ಅದಕ್ಕೆ ಅಂದರೆ ನಿನ್ನ ವಯಸ್ಸವರು ತಿಳ್ಕೊಂಡಿದ್ದಾರೆ. ಭ್ರಮೆ ಇದು, ಆ ಭ್ರಮೆಯಲ್ಲೇ ಆನಂದ ಪಡ್ತಾರೆ ಜನ. ಆ ಥರ ಆಗುತ್ತೆ. ಇದು ಇರೋ ದೋಷ ಹೇಳಿದ್ರು ಕೂಡ ಕೆಲಸ ಆಗೋದಿಲ್ಲ. ಇಲ್ಲೂ ದೋಷ ಹೇಳ್ತೀರಲ್ಲ, ಹೇಗೆ ನಿಮಗೆ ಮೋಕ್ಷ ಸಿಗುತ್ತಾಗಿದ್ದರೆ ಸಾಧ್ಯ ಇಲ್ಲ. ಇದು ಬೇಸಿಸ್ ಮೇಲೆ ವಾದ ಸ್ವಾಮಿಗಳು ಅದು ಇನ್ನೊಂದು ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅನೇಕ ರೀತಿಯಲ್ಲಿ ಇದೇ ವಿಷಯಗಳನ್ನೇ ಲೋಕರಿಗೆ ಇನ್ನೂ ಹೆಚ್ಚಾಗಿ ವಿವರಣೆ ಕೊಡ್ತಾರೆ. ಬೇಸಿಸ್ ಯಾವುದೂ ಇದೆ, ಇದನ್ನ ಆಯಾ ಕಾಲಕ್ಕೆ ಆಯಾ ಪ್ರಸಂಗಕ್ಕೆ ತಕ್ಕಂತೆ ಏನು ಹೇಳಬೇಕು ಆ ರೀತಿಯಲ್ಲಿ ಹೇಳ್ತಾರೆ. ಎಲ್ಲರೂ ಒಂದೇ ಅಂತ ಕರಿತೀರಿ ನೀವು, ಎಲ್ಲ ಜೀವರು ಭಂಗ ಅಂತ ಕರಿತೀರಿ. ಆ ಕಳ್ಳ ಗಿಳ್ಳ ಏನಾಗಬೇಕಾಗಿತ್ತಾಗಿದ್ರೆ ದೇವರಾಗುತ್ತೆ. ದೇವ್ರು ಏನೇನಾಗಬೇಕಾಗ ಒಯ್ಯೋ ಪದಗಳೆಲ್ಲ ದೇವ್ರಿಗೆ ಅಪ್ಲೈ ಆಗೋಣ. ಆದ್ದರಿಂದ ಒಂದು ಒಪ್ಕೋಬೇಕು. ಎಷ್ಟೋ ಸರ್ತಿ ನೀವು ಅರ್ಥ ಮಾಡ್ತೀರಿ, ಕೆಲವೆಲ್ಲ ಕೆಟ್ಟ ಜಾಗ ಇರುತ್ತೆ, ಅಲ್ಲಿ ಹೋದರೆ ನೀವು ಬರೋ ಜಾಗ ಅಲ್ಲ ಅಂತಾರೆ. ಗೊತ್ತಾ ನಿಮಗೆ? ಅವರೇ ಅಂತಾರೆ ನೀವು ಬರೋ ಜಾಗ ಅಲ್ಲ. ಯಾಕೆ? ನೀವು ಓದೋ ಪುಸ್ತಕ ಅಲ್ಲ, ನೀವು ಬರೋ ಜಾಗ ಅಲ್ಲ. ಅದು ಅವ್ರಿಗೆ ಗೊತ್ತು. ತಾವಲ್ಲಿ ಇದ್ರೂ ಕೂಡ ಇವ್ರ ಬಗ್ಗೆ ಏನು ಗೊತ್ತಿದೆ ಅವರಿಗೆ? ಇವರಿಲ್ಲಿ ಬರಬಾರ್ದು, ನೀವು ತಿನ್ನೋ ಪದಾರ್ಥ ಅಲ್ಲ ಇದು. ಅವನೇ ಹೇಳ್ತಾರೆ ಕೇಳಿದಾಗ, ನೀವು ತಿನ್ನೋ ಪದಾರ್ಥ ಅಲ್ಲ ಆಚಾರ್ಯ ಅಂತ ಹೇಳ್ತಾರೆ. ತಕ್ಷಣ ಅದಲ್ಲೇ ಅಲ್ಲ, ನಮ್ಮ ಜಾಸ್ತಿ ತಿಂತೀನಿ ಅಂತ ಹೇಳಿ. ಇವೆಲ್ಲ ಪದ ಯಾತಕ್ಕೆ ಬಂತು ಅಂತ ಕೇಳಿದ್ರೆ ಭೇದ ಇದೆ. ಅಂದರೆ ಭಾಳ ದುಷ್ಟ ಕೂಡ ಏನು ಒಪ್ಪೋಕೆ ತಯಾರಿಲ್ಲ. ಒಳ್ಳೆಯವ್ರನ್ನ ತನ್ಮಂತಿ ಇರೋಕ್ಕೆ ಇಷ್ಟಪಡೋದಿಲ್ಲ ಅವರು. ಒಳ್ಳೆಯವ್ರನ್ನ ತುಂಬ ಜನ ನೋಡ್ತಾರೆ, ಭಾಳ ನಿಯಮ ಪಾಲನೆ ಮಾಡ್ತಾರೆ, ಅವನೇ ಡಿಸ್ಟರ್ಬ್ ಮಾಡ್ತಾರೆ. ಬಿಟ್ಬಿಡಿ ಪಾಪ, ನಾವಂತೂ ಮಾಡೋದಿಲ್ಲ, ಅವರಾರು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳೋ ಪದ್ಧತಿ ಒಂದಿದೆ ಒಂದು ಸ್ಟೇಜಲ್ಲಿ. ಅದನ್ನು ಮಾಡಬೇಕಾಗಿತ್ತು. ಅಸುರ್ಯಾನಾಮತೆ ಲೋಕಾಹ ಅಂಧೇನ ತಮಸಾವೃತಾಹ ತಾಂತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋ ಜನಾಹ. ಆತ್ಮಹನ ಅಂದ್ರೇನು? ಆತ್ಮಹತ್ಯೆ ಮಾಡ್ಕೊಳ್ಳೋರು ಅಂತ ಒಂದರ್ಥ, ಸಾಮಾನ್ಯ ಅರ್ಥ. ಆತ್ಮಹತ್ಯೆ ಕೆಟ್ಟದು ಅಂತ ಎಲ್ಲ ಸರ್ಕಾರನೂ ಒಪ್ಪಿದೆ, ಎಲ್ಲ ಒಪ್ಪಿಟ್ಬಿಟ್ಟಿದ್ದಾರೆ. ಇಲ್ಲಿ ಆತ್ಮ ಅಂದರೆ ಪರಮಾತ್ಮ. ಆತನ ಕೊಲ್ಲೋದು ಅಂದ್ರೆ ಏನು? ಇಲ್ಲ ಅಂತ ಹೇಳೋದೇ ಕೊಲ್ಲೋದು. ಗುಣವಂತನ ದೋಷ ಅಂತ ಕೆರಿಯರ್ ಹಾಳು ಮಾಡಿಬಿಟ್ರು ಅಂತ ಹೇಳೋದಿಲ್ಲ. ಬೇಷ್ಟು ಕಡಿಮೆ ಮಾರ್ಕ್ಸ್ ನನ್ನ ಕೆರಿಯರೇ ಹಾಳು ಮಾಡಿಬಿಟ್ರು ಅಂತ ಹೇಳಿದ್ರೆ ನಾಶ ಮಾಡಿದಾಗ ಆಗಲಿಲ್ಲ. ಆ ದೃಷ್ಟಿಯಲ್ಲಿ ನಿಂದೆ ಕೂಡ ಏನದು? ಕೊಂದು ಪಾಪಕ್ಕೆ ಕಾರಣ. ಒಬ್ಬನ ಕಲ್ಲು ಎಸಿತಾನೆ, ಬೀಳೋದಿಲ್ಲ ಅವನಿಗೆ, ಆದರೂ ಅಪರಾಧ. ಅದೇ ಸುಮ್ಮನೆ ಯಾಕೆ ಬಿದ್ದಂತೂ ಬಿದ್ದಿಲ್ಲ ನಿಮಗೆ ಸುಮ್ಮನೆ ಇದೆ ಅಂತ ಹೇಳಬಾರ್ದು. ಉದ್ದೇಶ ಇತ್ತು ಇಲ್ಲ ನನಗೀಗ, ಅದೇ ಅಪರಾಧ. ಮರ್ಡರ್ ಅಷ್ಟೇ ಅಪರಾಧ ಅಲ್ಲ,
ಅಟೆಂಪ್ಟ್ ಮಾಡಿದ್ರೆ ಕೂಡ ದೊಡ್ಡ ಅಪರಾಧನೇ. ಅದಕ್ಕೆ ಆತ್ಮಹನಃ, ದೇವ್ರನ್ನ ಕೊಂದು ಪಾಪ ನೆನಪು ಬರುತ್ತೆ. ದೇವ್ರನ್ನ ಕೊಲ್ಲೋದೇನು ಆಚಾರ್ಯ ಜಾಸ್ತಿ ಬರೆಯೋದು, ಐತರೇ ಬರೆದು ಬೇಕಾಷ್ಟು ಬರೀತಾರೆ. ದೇವ್ರ ಬಗ್ಗೆ ಇಲ್ಲ ಅಂತ ಹೇಳೋದು, ಕಡಿಮೆ ಗುಣ ಹೇಳೋದು. ನೈಯಾಯಿಕರು ನಿರ್ಗುಣ ಅಂತ ಕರೀಲಿಲ್ಲ, 8 ಗುಣ ಒಪ್ಕೊಂಡ್ರು. ಅನಂತ ಗುಣ ಇರೋನಿಗೆ 100 ಬರೋನಿಗೆ 8 ಮಾರ್ಕ್ಸ್ ಹಾಕಿದ್ರೆ ಗುಡ್ ಅಂತಾರೆ. ಅನ್ನೋದು 100ಕ್ಕೆ ಬಂದಕ್ಕೆ 8 ಹಾಕಿದ್ರೇನೆ ತಪ್ಪು, ಅನಂತಕ್ಕೆ 8 ಹಾಕಿದ್ರೆ ತಪ್ಪಲ್ವೇ? ಅದಕ್ಕೆ ನೈಯಾಯಿಕರ ಜೊತೆ ಗುಣಪೂರ್ಣ ಅಂತ ಅವ್ರ ಗುಣ ಅಂತ ಒಪ್ಕೊಂಡಿದ್ದೀರಲ್ಲ ಸಾಕು ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಒಪ್ಕೊಂಡ್ರಲ್ಲ. 1 ಮಾರ್ಕ್ ಕಡಿಮೆ ಆದ್ರೂ ಕೂಡ ಏನಾಗುತ್ತೆ, 100 ಮೇಲೆ 99 ಹಾಕಿದ್ರೆ ಅಪರಾಧ, 98 ಹಾಕಿದ್ರು ಅಪರಾಧನೇ. ತಪ್ಪಾಗ್ಬೇಕಾದ್ರೆ ಭಾರಿ ದೊಡ್ಡ ತಪ್ಪು ಮಾಡೋದು. ಕಳ್ಳ ಅಂತ ಹೇಳಿದ್ರೆ 10 ರೂಪಾಯಿ ಕದ್ರು ಕಳ್ಳ, 100 ರೂಪಾಯಿ ಕದ್ರು ಕಳ್ಳ ಅಂತಾರಲ್ಲ, ತಪ್ಪೇ. ಶಾಂತಿ ಪ್ರೇತ್ಯ ಅದು ಇನ್ನೂ ಹೋಗಿಲ್ವ ಅಂದ್ರೆ ಪ್ರೇತ್ಯ ಸತ್ ಮೇಲೆ ಹೋಗ್ತಾರೆ ಅಂತ ಅರ್ಥ. ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಏಕೇಚ ಆತ್ಮಹನೋ ಜನಾಹ ಅಲ್ಲಿ ಇತ್ಯಾದಿ ಶ್ರುತಯೋ ಮಾನಂ ಶತಶೋತ್ರ ಸಮಂತ. ಇವತ್ತು ಒಳ್ಳೆಯವರು ಅಂತ ಹೇಳಿದವ್ರು ಯಾರು ಬೈಯೋರು ಇದ್ದಾರ? ಅಪರಾಧ ಆಗತ್ತಾ? ನೀವು ಒಳ್ಳೆಯವರು ಅಂತ ಕರೀ, ಏನು ಅದು ಸಾಮಾನ್ಯ ಒಂದಾದ ಪ್ರಕಾರಕ್ಕೆ ಸ್ವಾಗತಕ್ಕೆ ಒಳ್ಳೆ ಮಾತು ಹೇಳದೆ ಬೇರೆ ದಾರಿ ಇಲ್ಲ. ಅದು ಕೆಲವು ಇಲ್ಲದೂ ಹೇಳ್ಬೇಕಾಗತ್ತೆ. ಎಷ್ಟೋ ಸಲ ಹೇಳಿಬಿಡ್ತಾರೆ, ಸುಮ್ಮನೆ ಭಾರಿ ಹೇಳೋದ್ರು ಇರ್ತಾರೆ, ಸ್ವಲ್ಪ ಹೊತ್ತು ಹೇಳ್ತಾರೆ ಸಾಮಾನ್ಯವಾಗಿ. ಈ ಸರಿಯಾಗಿ ಹೇಳಿದ್ರಂತೂ ಸರಿಯಾಗಿ ಕೂಡ ಇದ್ರಂತೂ ಪ್ರಾಬ್ಲಮೇ ಇಲ್ಲ, ಆ ವಿಚಾರ ಬೇರೆ. ಆದರೆ ಒಂದು ಮಾತು ಬೈರಿಬೇಕಾರೆ ಅವರು ತಕ್ಷಣ ಏನೋ ಇಡೀ ಸಭೆ ತಕ್ಷಣ ಏನು ಮಾಡ್ತಾರೆ ಅವರು, ಭಾರಿ ಅನ್ಯಾಯ, ಎಷ್ಟು ಅನ್ಯಾಯ, ಏನು ಹಾಗೆ ಹೇಳ್ತೀರಿ, ಆ ದೋಷ ಇತ್ತು, ಆಧಾರ ತೋರಿಸಿ ಅಂತಾರೆ. ಗುಣ ಇರೋದಕ್ಕೆ ಆಧಾರ ತೋರಿಸ್ಬೇಕಾಗಿಲ್ಲ, ಗೊತ್ತಾಯ್ತಾರೆ ನಿಮಗೆ? ಇವ್ರು ಭಾರಿ ಒಳ್ಳೆಯವರು, ಏನು ಆಧಾರ ಕೊಡಬೇಕಾಗಿಲ್ಲ, ಪ್ರೂಫ್ ಕೊಡ್ಬೇಕಾಗಿ. ಕೆಟ್ಟವರು ಪ್ರೂಫ್ ಕೊಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ದೇವ್ರನ್ನ ನಾವು ಗುಣ ಇಲ್ಲದವರು ಅಂತ ಹೇಳಿ ಪ್ರೂಫ್ ಕೊಡ್ಬೇಕು. ಅವರು ಒಂದು ಪ್ರೂಫ್ ಇಲ್ಲ, ನಾವು ಗುಣ ಇದ್ವಿ ಅಂತ ಹೇಳಿ ಒಂದು ಪ್ರೂಫ್ ಕೊಡದೇ ಇರೋ ವ್ಯಾಲಿಡ್ ಅವರು ಸ್ಟಿಲ್ ಎಲ್ಲ ಪ್ರೂಫ್ ಕೊಟ್ಬಿಟ್ಟಾಗಿದೆ. ಇದನ್ನೆಲ್ಲ ಓದಿದಾಗ ಆಚಾರ ಕಾಡು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇದು ಪರಿಸ್ಥಿತಿ ಹೇಗೆ ಗೊತ್ತಾ? ತಯಾರು ಮಾಡ್ಕೊಂಡು ಪುಸ್ತಕ ಡಿಕ್ಟೇಟ್ ಮಾಡಿದ್ದಲ್ಲ ಇದನ್ನ. ಅವ್ರು ಕೇಳಿದ್ರು ತಕ್ಷಣ ಟೇಕ್ ಡೌನ್ ಬರಲಿ ಹೇಳಿದ್ರು, ಹಾಗೇನೆ ಇಮಿಡಿಯೇಟ್ ಆಗಿ ದೊಡ್ಡ ಮಾತು ಲಾಜಿಕ್. ಒಂದೊಂದು ಮಾತಾಡ್ಬೇಕಾದ್ರೆ ಎಷ್ಟು ಸ್ಟಡಿ ಬೇಕು ಅದಕ್ಕೆ. ಆಗ್ಲೇನೆ ಒಂದು ಆಶು ಕವಿತೆ ಬರೆಯೋನು ಕೂಡ ಒಂದೆರಡು ನಿಮಿಷ ತಗೊಳ್ಬೋದು, ಏನಿಲ್ಲ. ಇಡೀ 1919 ಶ್ಲೋಕ ಇದೆ ಅದರಲ್ಲಿ, 1919 ಅನುವ್ಯಾಖ್ಯಾನದಲ್ಲಿ. ಅದರಲ್ಲಿ ಅಷ್ಟನ್ನು ಕೂಡ ನಾನ್ ಸ್ಟಾಪ್ ಹೇಳಬೇಕಾದ್ರೆ ಪಾರಾಯಣ ಮಾಡಲಿಕ್ಕೆ ಎಷ್ಟೊತ್ತು ಬೇಕು ಅದಕ್ಕೆ? ಪಾರಾಯಣ ಮಾಡಲಿಕ್ಕೆ 5-6 ತಾಸು ಬೇಕು, ಪಾರಾಯಣ ಮಾಡಲಿಕ್ಕೆ 5-6 ತಾಸು ಬೇಕು. ಅಂಥದ್ದನ್ನ ನಾನ್ ಸ್ಟಾಪ್ ಹೇಳ್ತಾರೆ. ಇನ್ನೊಬ್ರಿಗೆ ಕೇಳದಂತೆ 2 ಚಾನಲ್ ಒಂದಕ್ಕೊಂದು ಇದಾಗಬಾರ್ದಲ್ಲ, ಅವ್ರಿಗೆ ಅದೇ ಕೇಳುತ್ತೆ, ಇವ್ರು ಇದೇ ಕೇಳುತ್ತೆ, ಆ ಥರ ಹೇಳ್ತಾರೆ. ಅದೇ ಗ್ರಂಥ ಎಷ್ಟು ದೊಡ್ಡದು, ಅದು ಬರೆದ ರೀತಿಯೂ ಕೂಡ ಅಷ್ಟೇ ಸೂಪರ್ ಆಗಿದೆ. ಇದೆಲ್ಲ ಯಾರು ಹೇಳಿದ್ರು ಜಗತ್ತಲ್ಲಿ ಸುಮ್ಮನೆ ಇದು ಕೇಳೋದಕ್ಕೆ ಭಾರಿ ವಂಡರ್ಫುಲ್ ಇದು. ಬಿಟ್ಬಿಡಿ, ಈ ರೀತಿ ಇದ್ದಾರೆ ಒಬ್ಬರು ಮಾಡಿದ್ರು ಅಂತ ಹೇಳಿದ್ರೆ ಏನದು ಬಹಳ ಆಶ್ಚರ್ಯ. ಅದು ಶಾಸ್ತ್ರ ಗ್ರಂಥ, ತುಂಬ ಜನಕ್ಕೆ ಗೊತ್ತಿಲ್ಲ. ಬ್ರಹ್ಮಸೂತ್ರಗಳಿಗೆ ಶ್ಲೋಕ ರೂಪವಾದ ಭಾಷೆ ಬರೆದ ಮಧ್ವಾಚಾರ್ಯ ಒಬ್ಬರೇ ಶ್ಲೋಕ ರೂಪ ಇದೆ, ಇನ್ಯಾರು ಶ್ಲೋಕ ರೂಪದಲ್ಲಿ ಬರೆದಿಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ಆರ್ಗ್ಯುಮೆಂಟೇಷನ್ ಯಾವಾಗಲೂ ಗದ್ಯದಲ್ಲಿ ಎಫೆಕ್ಟಿವ್ ಆಗಿ ಪದ್ಯದಲ್ಲಿ ಆಗೋದಿಲ್ಲ. ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ವಾಕ್ಯಗಳು ಒಂದೊಂದು ಬಾಯ್ಪಾಠ ಆಗಿಬಿಡ್ಬೇಕು. ಆಚಾರ್ಯಂತ ಬಾಯ್ಪಾಠ ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಬಾರದು. ಯಾಕೆ? ಅದೇ ಬಂದ್ಬಿಡುತ್ತೆ. ಓದಿ ಬೇಡ ಆದರೂ ಕೂಡ ತಕ್ಷಣ ಬಂದ್ಬಿಡುತ್ತೆ. ಒಳ್ಳೆ ಮಾತುಗಳು ಯಾವಾಗಲೂ ಜನ ಮರೀತಾರ ಹಾಗೆ. ಇವತ್ತು ನಾವು ವಾರ್ತೆ ಬರೋದಿಲ್ಲ ಆದರೆ ಒಳ್ಳೆ ಮಾತು ಕೇಳಿಲ್ಲ ಆದ್ರಿಂದ ನಾವು ಅಭ್ಯಾಸ ಬಂದಿಲ್ಲ. ಕೇಳಿದ ಮೇಲೆ ಏನಾಗೋದಿಲ್ಲ, ಬಿಡಕ್ಕಾಗೋದೇ ಇಲ್ಲ. ಇತ್ಯಾದಿ ಹೃದಯೋ ಮಾನಂ ಶತಚೋ ಅತ್ರ ಸಮಂತತಃ ಹೇಯತ್ವ ಅವಚನಾಚ್ಚೈವ ನಾತ್ಮ ಗೌಣ ಶ್ರುತಃ. ಅದಿಷ್ಟು ಮುಂದೆ ಏನು ಅಂತ ನಾನು ನೋಡೋಣ. ಮೊದಲೇ ಹೇಳಿದ್ದೇನೆ, ಸುಮ್ಮನೆ ಆ ವಿಷಯ ಕೇಳಿ ಆವತ್ತಿನ ವಿಷಯ ಒಂದು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಒಂದು ಜ್ಞಾನ ಬಂದಂತೆ ಲೆಕ್ಕ. ಬ್ರಹ್ಮ ಅವಾಚನ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಒಂದು ತೀರ ಮುಗಿತಾವತ್ತಿತ್ತು. ಅದನ್ನು ಮೆಂದು ಮತ್ತೆ ಮರಿಬೇಕಾಗಿಲ್ಲ. ಅದು ಬಂದಮೇಲೆ ಪರ್ಮನೆಂಟ್ ಉಳ್ಕೊಂಡಾಗಲಿಕ್ಕೆ ಆಗಿಬಿಡ್ಬೇಕು.